ಚಂದಿರನ ಪೂರ್ಣ ವಿರಾಮದ ಮಹಾಸುದಿನ ಪೂರ್ಣ ವಿರಾಮದ ಮಹಾಸುದಿ ಪೂರ್ಣ ವಿರಾಮದ ಮಹಾಸುದಿನ ವೀಕ್ಷಿಸಿಗಾಗಮಿಸಿ ಹರುತು ರಾಜ ಭ್ರಮರಗಳಿಗೆ ಯಾವೇಗ ಭ್ರಮರಗಳಿಗೆ ಆವೇಗ ಕ್ಷಿತಿಗಾಗಮಿಸಿ ಋತುರಾಜ. ಎಲ್ಲಿ ನನ್ನ ಸಖಿ ಇನ್ನೂ ಬಾರಲೇ ಇಲ್ಲವಲ್ಲ? ಅವಳು ಬರುವುದು ತಡವಾಗುವುದು, ನಾನು ನನ್ನ ಅರಮನೆಗೆ ತೆರಳುವೆನು. ಅಲ್ಲಿ ಅವಲೇ ಬಂದಿದ್ದ 10 ರೂಪಾಯಿ ಕೊಟ್ಟವನಿ. ಅರ್ಧ kg ಬೆಳ್ಳುಳ್ಳಿ 3 kg ಈರುಳ್ಳಿ, ಅರ್ಧ kg ಗೆಂಚದು, ಆಮೇಲೆ 2 kg ಮೂಗುತಿ ತಗೋಬ ಅಂತ ಹೇಳೋನಿ. ಮುಂಗುಸಿ ಅಲ್ಲ, ಮೂಸಂಬಿ. ಇನ್ನು ನಮ್ಮ ಅಣ್ಣ ಹೇಳ್ತು ಮೂಸಂಬಿ ತಗೊಂಬ ಅಂತ ಹೇಳೋನಿ. ಯಾಕೆ ಹೇಳು? ಜ್ಯೂಸ್ ಅಲ್ಲ, ನಮ್ಮಪ್ಪ ನಮ್ಮಮ್ಮ ಜ್ಯೂಸ್ ಕುಡಿತಾರೆ. ಹೆಂಗ್ ಜ್ಯೂಸ್ ಕುಡಿತಾರೆ? ಎಂತ ಮಾತಂತ ಮಾತಾಡ್ತಾ ಇದ್ದ? ಹೆಂಗ್ ಜ್ಯೂಸ್ ಕುಡಿತಾರಂತೆ? ಮತ್ತೆ ನಮ್ಮಪ್ಪಂಗೆ ನೆನ್ನೆ ನಮ್ಮಮ್ಮಂಗೆ ಜಡ ಬಂದವೆ ಗೊತ್ತಾ? ನನ್ನ ಸಂತೆಗೆ ಕಳಿಸ್ಬಿಟ್ಟು ಮನೆಗೆ ಹೋದ್ರೆ ನೆನ್ನೆ ನಾನು ಮಮ್ಮಂಗೆ ಜಡ ಬಂದವೆ. ನಮ್ಮ ಅಪ್ಪಂಗೆ ಕೇಳ್ಬೇಕು ಯಾಕೆ ಅಂದ್ರೆ ಏನ್ ಮಾತು ಅಂತ ಮಾತಾಡ್ತಾ ಇದ್ರಿ ರಮೇಶ್ರೆ. ನಮ್ಮ ಅಪ್ಪಂಗೆ ಕೇಳ್ಬೇಕು ಜಡ ಬಂದ್ರೆ ಅದು ಹೆಂಗೆ ಅಂತ. ನಿಮ್ಗೆ ಹೆಂಗ್ ಗೊತ್ತು? ನಿಮ್ಗೂ ಮದುವೆ ಆಗಿಲ್ಲ, ನಂಗೂ ಮದುವೆ. ನಿಮ್ಗೆ ಮದುವೆ ಆಯ್ತು, ನಂಗೆ ಮದುವೆ ಆಗಿಲ್ಲ, ನಂಗೆ ಜಡ ಬರಲ್ಲ. ನಿಮಗ ಅನುಭವ ಇರುತ್ತೆ ಬಿಡಿ. ಇವಾಗ ನೆನ್ನೆ ಎಂತ ಕೆಲಸ ಇದು? ಅದೇ ಕ್ಯಾಶಿಯರ್ ಮಾಸ್ಟರ್ ಮಾಡಿರೋ ಕೆಲಸ ಸಿಗ್ಲಿ ಅಂತ ಕಾಯ್ತಿದ್ದೀವಿ. ನೀವು ಹೋಯ್ತೀರ ಇವತ್ತು ಬೆಳಿಗ್ಗೆ ಮನೆಗೆ? ತಾವರೆಕೆರೆ ಬಸ್ ಸ್ಟ್ಯಾಂಡಲ್ಲಿ ನೀವು ಬಸ್ ಹತ್ತೀರಾ? ಮೊನ್ನೆ ಎಂತ ಕೆಲಸ? ಈ ರೋಡಲ್ಲಿ ಹೊಂಟು ಬಿಡ್ತೀರಲ್ವಾ, ಅಲ್ಲಿ ನಿಂತಿರ್ತೀನಿ. ಎಂತ ಕೆಲಸ ಮಾಡೋರು ಗೊತ್ತಾ? ಆದಿಮೂರ್ತಿ, ನಿನ್ಗಲ್ಲೊಂದು ಹುಡುಗಿ ನೋಡಿದ್ದೀನಿ, ಮದುವೆ ಮಾಡ್ಕೊಳಕ್ಕೆ ಅಂತ ಕಳಿಸ್ಬಿಟ್ಟು ನಾನು ಎಲ್ಲೋ ಒಳ್ಳೆ ಹುಡುಗಿ ನೋಡವ್ರೆ ಅಂತ ಅಂದ್ಬಿಟ್ಟು ನಾನು ಹೋದ್ರೆ ನನ್ನ ತಾಯಿಗೆ ಕ್ಯೂ ಕೇಳ್ಸದೆ ಬೇಡವಾ? ಅವ್ರು ಯಾರೋ ಹೇಳ್ಬಿಟ್ಟವ್ರೆ ಯಾವ್ದಾರ ಮಿಕ ಇದ್ರೆ ತೆಗ್ದಾಕು ಅಂತ. ಅಯ್ಯಪ್ಪ, ನನ್ನ ಮಿಕ ಮಾಡ್ಬಿಟ್ಟು ಹೋಗಿ ನೋಡ್. ಮತ್ತೆ ಅಲ್ಲಿ ಹೋದ್ರೆ ಆಗ್ತಾರಲ್ಲ ನೊಟ್ಟಿನ ನೊಟ್ಟಿ ಹಾಕಿ ರೂಮಲ್ಲೆಲ್ಲ ಹುಡುಕ್ತವ್ರೆ. ಜಿರ್ಲೇನ ಯಾಕೆ ಅಂತ ಗೊತ್ತಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ದಂಗೆ ಜಿರ್ಲೆ ಗೊಜ್ಜು ಮಾಡಿ ಮಡಗವ್ರಿ. ನಾನು ಹೋದ್ರೆ ಹುಡುಗಿ ಯಾರು ಅಂತ ನೋಡಿದ್ರೆ ಅವಳು ನನ್ ನೋಡ್ತಾ ಇಲ್ಲ, ಕಣ್ಣಿ ಕಡೆ ತಿರ್ಕೊಂಡ್ಬಿಟ್ಟವೆ, ಗೋಡೆ ನೋಡ್ತಾವಳೆ. ನಾನು ಇಲ್ಲಿದ್ದೀನಿ ನೋಡವ ನನ್ನ ತಾಯಿ ಅಂದ್ರು ನನ್ ನೋಡ್ತಾ ಇಲ್ಲ. ಈ ಕ್ಯಾಶಿಯರ್ ಮಾಸ್ಟರ್ ಅಂಥವ್ರು ನೋಡೋ. ಆಮೇಲೆ ಆಗೋಯ್ತು ಅಂತ ಅಂದ್ಬಿಟ್ಟು ಇವಾಗ ಅರ್ಜೆಂಟ್ ಮದುವೆ ಮಾಡ್ಕೋಬೇಕಲ್ಲ ನಾನು. ಒಪ್ಕೊಂಡ್ಮೇಲೆ ಏನಾಗ್ಬಿಟ್ಟೈತೆ ಅಂತಂದ್ರೆ ತಂದಿಕ್ಕದ್ರಲ್ಲಪ್ಪ ರೊಟ್ಟಿನವೇ ಜಿರ್ಲೆ ಗೊಜ್ಜ. ಏನ ಗೊಜ್ಜು ಇದು ಘಮ ಘಮ ಅಂತಿತ್ತು, ಏನೋ ಹಾಯ್ಕೊಂಬಿಟ್ಟವ್ರಿ. ಆಮೇಲೆ ನೋಡ್ತೀನಿ ತಿಂತಿದ್ರೆ ಏನೋ ಅಂತಾರ ಮಜಾ. ತಿಂದು 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 3 ನೊಟ್ಟಿ ತಿಂದೆ. 3 ನೊಟ್ಟಿ ತಿಂದಾದ್ಮೇಲೆ ಕೆರ್ತ ಆಯ್ತಲ್ಲಪ್ಪ. ಎಲ್ಲೆಲ್ಲಿ ಕೆರ್ಕೊಂಡ್ರು ಮನ್ಸಿಗೆ ಸಮಾಧಾನವೇ ಸಮಾಧಾನ, ಸಿಕ್ಕಾಬಿಟ್ಟೆ ಸಮಾಧಾನ. ಆಮೇಲೆ ಅರ್ಧ ಗಂಟೆ ಬಿಟ್ಕೊಂಡು ನೋಡ್ತೀನಿ, ಕೆರೆ ಹುಡ್ಕಂಗಾಯ್ತು.
ಏನು ಹೊಟ್ಟೆ ಎಲ್ಲ ಗುಳುಗುಳು ಅಂತದೆ, ಬಾಯೆಲ್ಲ ವಾಕರ್ಕೆ ಬರ್ತತೆ. ಬುದ್ಧಿ ನನ್ನ ಪರಿಸ್ಥಿತಿ ಬೇಡ, ಅಲ್ಲೆಲ್ಲ ಹುಡಿಕೊಂಡು ಇಲ್ಲಿಗೆ ಬಂದಿದ್ದೀನಿ. ಇಲ್ಲೇ ಆಗೋಣ ಆಯ್ತಾ? ತಕ್ಕಿಲ್ಲ, ಅವನು ತಗ್ಗಿದಿಲ್ಲ. 3 ದಿವಸದಿಂದ ತೆಗ್ದಿಲ್ವಾ? ನಾನು ಇರ್ಲಿಲ್ಲ, ಸುಬ್ಬಿ ಹುಡಿಕೊಂಡೋಗಿದ್ದೆ. ಹೌದಾ? ತಡ್ರಿ, ಲಾಸಿಂದ ಓಡ್ ಬರ್ತೀನಿ. ತೆಗ್ದವನು ಗಿಗ್ದವನು ಅವನು ಇನ್ನೊಂದು ಕೆಲಸ ಮಾಡ್ತಾನೆ. ಆ ಹೆಣ್ಮಕ್ಳು ಚಟ ಬೇರೆ, ಹುಡಿಕೊಂಡು ಹೊಂಟೆ ಬಿಡ್ತಾನೆ. ಅದೊಂದೇ ಬೇಜಾರು ನಮ್ಗೆ. ಇದೆಲ್ಲೋ ಇರ್ಬೇಕು ಒಂದ್ಸ ಹಿಂಗ್ ರೋಡ್ ಬರ್ತೀನಿ. ధన్యాలో మిరియాలో మిరకాయ వ్యాపారం ఎట్లుండో, ధన్యాలో మిరియాలో మిరకాయ వ్యాపారం ఎట్లుండో, సంతపడ ఆది మూర్తి ఇంకా ఇంటి రాలేదో, సంతపడ ఆది మూర్తి ఇంకా ఇంటి రాలేదో, ఏమైనాడో ఎక్కడున్నాడో ఇంకా ఇంటి రాలేదో, ఏమైనాడో ఎక్కడున్నాడో ఇంకా ఇంటి రాలేదో. ధన్యాలో మిరియాలో మిరకాయ వ్యాపారం ఎట్లుండో, ధన్యాలో మిరియాలో మిరకాయ వ్యాపారం ఎట్లుండో. నా కొడుకు ఆదిమూర్తి, పెద్ద నా కొడుకు. ఏమీ తెలియలేదు, ఏం చేస్తావో ఎక్కడ ఉండవో ఏమి నాకు తెలియలేదు. ఒకసారి పిలుస్తాను. ఒరే ఆది, ఒరే ఆది, జల్దీ రారా రే, పెద్ద నా కొడుకు, జల్దీ రారా. ఏనో ఇడ్లీ తాగుతాను నేను. నానా ఏనేనో ಇಡ್ಲಿ ತಾಗುತ್ತಾ ಉಂಟ ನಾನು. ಪೆದ್ನ ಮಗನೇ, ಇಡ್ಲಿ ಕುಡಿತಾರೇನ ಯಾರಾದ್ರೂ? ಇಡ್ಲಿ ತಿಂತಾ ಇದೀನಿ ಅಂತ ಹೇಳ್ಬೇಕು, ತಿಂದ್ಬಿಟ್ಟು ಬೇಗ ಬಾರೋ. ನಾನಾ ಟೀ ತಿಂತಾ ಉಂಟನು ನೀನು ಕಾಫಿ ತಿಂತಾ ಉಂಟ. ಬುದ್ಧಿವಂತ ಕಣ, ಇಡ್ಲಿ ತಿಂತಾವನಂತೆ ಕಾಫಿ ಕುಡಿತಾವನಂತೆ. ಎಂತ ಇದು ಬುದ್ಧಿ? ಬೇಗ ಬಾರೋ, ಜಲ್ದಿ ಬಾರೋ, ಒತ್ತಾಯ್ತು. ಗಿರಾಕಿಗಳೆಲ್ಲ ಬಂದು ಹೋಗ್ತಾವ್ರೆ. ಅಯ್ಯ ಬತ್ತೀನಿ, ಜಲ್ದಿ ಬಾರೋ. ಅಯ್ಯ ಬತ್ತೀನಿ. ಅಯ್ಯ ಬತ್ತೀನಿ ತಾಳುತ್ತಳೆಯ, ಅಯ್ಯೋ ಅಯ್ಯಪ್ಪ ಬತ್ತೀನಿ ತಾಳುತ್ತಳೆಯ. ಅಯ್ಯ ಬತ್ತೀನಿ, ಅಯ್ಯ ಬತ್ತೀನಿ, ಅಯ್ಯ ಬತ್ತೀನಿ ತಾಳುತ್ತಳೆಯ, ಅಯ್ಯೋ ಅಯ್ಯಪ್ಪ ಬತ್ತೀನಿ ತಾಳುತ್ತಳೆಯ. ಬುದ್ಧಿವಂತನ ಮಗ. 6 ಕಾಸಿನ ನೀರಿಗೆ ನಾರಿ ಹೋಯ್ತಳು ನೀರಿಗೆ. ಅಯ್ಯೋ 6 ಕಾಸಿನ ನೀರಿಗೆ ನಾರಿ ಹೋಯ್ತಳು ನೀರಿಗೆ. ನಾರಿ ಹೋಗೋ ಜೋಕು ನಡಿ ಜಾಡಿ ಬಿದ್ದೆ ಹಳ್ಳಕ್ಕೆ ಬತ್ತೀನಿ. ಅಯ್ಯ ಬತ್ತೀನಿ, ಅಯ್ಯ ಬತ್ತೀನಿ ತಾಳುತ್ತಳೆಯ, ಅಯ್ಯೋ ಅಯ್ಯಪ್ಪ ಬತ್ತೀನಿ ತಾಳುತ್ತಳೆಯ. ತಲೆ ಮೇಲೆ ಪೆಟ್ಟಿಗೆ, ಕೈಯಲ್ಲಿ ಚಿಟ್ಟಿಗೆ ನಾನಾ. ತಲೆ ಮೇಲೆ ಪೆಟ್ಟಿಗೆ, ಕೈಯಲ್ಲಿ ಚಿಟ್ಟಿಗೆ. ಗಾಡೆ ಮರೆಯಲ್ಲಿ ನಿಂತುಕೊಂಡು ಹಾಕಿದೊಳೆ ಚಿಟ್ಟಿಗೆ. ಬತ್ತೀನಿ, ಅಯ್ಯ ಬತ್ತೀನಿ, ಅಯ್ಯ ಬತ್ತೀನಿ ತಾಳುತ್ತಳೆಯ, ಅಯ್ಯೋ ಅಯ್ಯಪ್ಪ ಬತ್ತೀನಿ ತಾಳುತ್ತಳೆಯ. ನಮ್ಮಪ್ಪ ಬಂದು ನೋಡಿಲ್ವಾ? ಕೂಗುತ್ತಾನೆ ನನ್ನ. ನಾನಾ ಜಲ್ದಿ ಬಾರೋ. ನಾನು ಬಂಗಾರದಂತ ನನ್ನ ಮಗ, ಅಪ್ಪ ಮುದ್ದು ಮಗ. ಏದಕ್ಕೆ ನನಗೆ ಕೂಸು ಬತ್ತೆ ನೋವು? ಕೂಸು ಬತ್ತಿ ಅಲ್ಲ ಕಣೋ, ನಿನ್ನ ಬೇಗ ಬಾರೋ ಅಂತ ಕರೆದೆ ನಾನು. ಯಾಕೆ ಅಂದ್ರೆ ಸೂರ್ಯ ನೆತ್ತಿ ಬಂದಾಯ್ತು, ಗಿರಾಕಿಗಳೆಲ್ಲ ಬಂದಾಗಿದೆ ನೋಡಿ. ನಾವು ಇನ್ನ ಅಂಗಡಿ ಬಾಗಿಲು ತೆಗ್ದಿಲ್ಲ, ಮುಂದೆ ಕಸ ಕಡ್ಡಿ ಎಲ್ಲ ಚೆಲ್ಲೈತೆ. ಈ ಕಸ ಕಡ್ಡಿ ಎಲ್ಲ ಶುದ್ಧ ಮಾಡಿ ಅಂಗಡಿ ಬಾಗಿಲು ತೆಗಿಯಪ್ಪ. అందుని పెళ్లి అవుతాడు నానా. నాకు పెళ్లి సై నానా. నిన్ను పెళ్లి చేస్తాను,
ನೀನು ಅಂಗಡಿ ಬಾಗಲ್ ತೆಗೆದು ನನಗೆ ಪೆಳ್ಳಿ ಸೈ ನಾನು ನನಗೆ ಪೆಳ್ಳಿ ಸೈ. ನೀನ್ ನನ್ನ ಜಾಣ ಮಗ ತಾನೆ. ಜಾಣ ಮಗ. ನಾನು ಮದುವೆ ಮಾಡಕ್ಕೆ ಅದಕ್ಕೆ ವ್ಯಾಪಾರ ಮಾಡಿ ದುಡ್ಡೆಲ್ಲ ಜಮಾ ಮಾಡ್ತಾ ಇರೋದು. ನೀನು ಮದುವೆ ಬೇಗ ಮಾಡ್ಕೊಡ್ತೀನಿ ನಾನು, ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ. ಅಂಗಡಿ ಬಾಗಲ್ ತೆಗೆ. ನಾನು ಅಮ್ಮ ನೀ ಸೂಸ್ಕೊಂಡಿದ್ದ ನಾನೇನೋ. ಯಾರದು ಅಮ್ಮಯ್ಯ? ನಾನು ಬಾಗುಂದಿ ನಾನ. ನೀನು ಅದು ಬಿಟ್ಬಿಡು, ಫಸ್ಟ್ ಅಂಗಡಿ ಬಾಗಲ್ ತೆಗಿ ನೀನು. ಇಲ್ಲ ನಂಗೆ ಮದುವೆ ಮಾಡ್ತೀನಿ ಅಂತ ನಾನು ಮದುವೆ ಮಾಡಕ್ ರೆಡಿ ಮಾಡ್ತಾ ಇದ್ದೀನಿ, ಸಿದ್ಧ ಮಾಡ್ತಾ ಇದ್ದೀನಿ. ಗಿರಾಕಿಗಳೆಲ್ಲ ಬಂದು ಬಂದು ಹೋಗ್ತಾ ಇದಾರೆ, ಬೇಗ ಬಾಗಲ್ ತೆಗಿಯೋ. ನೀನೇನು ನೋಡ್ಬೇಡ ನಾನ, ನಮ್ಮನೇಲಿ ಐತೆ ಒಂದು. ನೀನು ಮೊದಲು ಅಂಗಡಿ ಬಾಗಲ್ ತೆಗಿಯಪ್ಪ ಫಸ್ಟ್. ಗ್ಯಾರಂಟಿ ಮಾಡ್ತೀನಿ, ಹೋಗ. ನೀನ್ ಮಾಡ್ಕೊಳ್ಳಲ್ಲ ತಾನೆ ಮಗನೇ? ನೀನು ಮಾಡ್ಬಿಟ್ಟು ನಾನು ಚೆನ್ನಾಗಿ ಕಣ್ ತುಂಬಾ ನೋಡ್ತೀನಿ. ಬಾಗಲ್ ತೆಗಿ ಅಂತೀಯ? ಬಾಗಲ್ ತೆಗಿ, ವ್ಯಾಪಾರ ಮಾಡೋಣ ಬೇಗ. ತೆಗೆದ್ಬಿಟ್ಟು ನಾನು ಕುಂಡಿಸ್ತಾನೆ. ಊರೂರ್ಗ್ ಹೋಗಿ ಒಂದೊಂದ್ ನೋಡ್ಕೊಂಡ್ ಬಂದವನೇ. ಪೆದ್ದ ನನ್ನ ಮಗನೇ, ನನ್ನ ಮಾನ ಮರ್ಯಾದೆ ಕಳಿಬೇಡ ಕಣೋ. ಅಪ್ಪ ನಿಂಗ ಅದ ಆಯ್ತಾ? ಇರೋದಕ್ಕೆ ನಾನು ನಿನ್ನ ಜೋಪಾನ ನೋಡ್ಕತ್ತ ಇರೋದು. ಯಪ್ಪೋ ಹೇಳಪ್ಪ. ಹಂಗಂದ್ರೆ ಏನು? ಹಂಗಂದ್ರೆ ನಾನು ಹೇಳ್ತೀನಿ, ನೀನು ಮೊದ್ಲು ಬಾಗಲ್ ತೆಗಿಯಪ್ಪ. ಗಿರಾಕಿಗಳೆಲ್ಲ ಬಂದು ಬಂದು ಹೋಗ್ತಾ ಇದಾರೆ. ಅಪ್ಪೋ ವಾಕಲಿ ತೀಸಿನ್ ನಾನು. ತೀಸಿಂದ್ಯಾ? ಬಾಯ್ಲಿ ಈ ಕಡೆ. ಏನು? 7 ಕುಂಡಲವಾಡ. ಏಕುವಾ? ನಾನು ಆ ರೀತಿ ಹೇಳ್ಕೊಟ್ಟು ನನಗೆ. 7 ಕುಂಡಲವಾಡ. ಏಕುವಾಡ. ನೀನು ಮದುವೆ ಬೇಕೋ ಬೇಡವಾ? ಬೇಕು. ಹೇಳು. 7 ಕುಂಡಲವಾಡ. 7 ಕುಂಡಲವಾಡ. ವೆಂಕಟರಮಣ. ರಮಣ. ವೆಂಕಟ ಯಾರನ್ನ ಬಿಟ್ಟೆ? ರಾಮಣ್ಣ. ಭೀಮಣ್ಣ ಇಲ್ಲ ಇಲ್ಲಿ. ವೆಂಕಟರಮಣ. ಮಂಕಂಟ. ನೀನು ಮದುವೆ ಮಾಡಲ್ಲ, ಹೋಗ. ನಾನು ಹೇಳ್ದಂಗೆ ಕೇಳ್ತೀಯ ತಾನೆ? ನಾನು ಹೇಳ್ದಂಗೆ ಕೇಳ್ತೀಯ ತಾನೆ? ಕೇಳ್ತೀನಿ. ಮೇಲೆ ಹೇಳು ಕಂದ, ಜಾಣ ಕಂದ. ಇದ್ದಾಳು ಮೇಲೆ. ಹೇಳಪ್ಪ. ಕೇಳ್ತೀನಿ. 7 ಕುಂಡಲವಾಡ. ಕುಂಡವಾಡ. ವೆಂಕಟರಮಣ. ರಮಣ್ಣ. ನಾನು ಖಂಡಿತವಾಗ್ಲೂ ನೀನು ಮದುವೆ ಮಾಡಲ್ಲ ಕಣ. ಅಪ್ಪೋ ಖಂಡಿತವಾಗ್ಲೂ ಮದುವೆ ಮಾಡಲ್ಲ ಕಣ. ನಂಗೆ ಮಾಡ. ನಾ ಹೇಳ್ತೀನಪ್ಪ. ಹೇಳ್ತೀಯೋ ಇಲ್ಲ ಇನ್ನೊಂದು ಮಾಡ್ತಾ ಇದೀಯೋ? ಹೇಳ್ತೀನಿ ನಾನು ಜೋಲಾಗಿ. ನನಗೆ ಸರಿಯಾಗಿ ಕಿವಿ ಕೇಳ್ಸಲ್ಲ, ಸರಿಯಾಗಿ ಹೇಳಪ್ಪ. ಹೇಳ್ತೀನಿ. ನೋಡ ಅಲ್ಲೆಲ್ಲ ನಗ್ತಾವ್ರೆ. ನೀನು ದೊಡ್ಡ ಮಗ, ನೀನು ಮದುವೆ ಬೇಕು ಅಂತ ಕೇಳ್ತಾ ಇದೀಯ. ಸರಿಯಾಗಿ ನೀನ್ ಅಮಾಸೆಯಲ್ಲಿ ಉಡ್ಸ್ಬಿಟ್ಟಿದ್ಯಾ, ನಾನು ಏನ್ ಮಾಡ? ಆದ್ರೆ ನೀನು ಈ ತರ ತಪ್ಪು ಮಾತಾಡುವಂತಲ್ಲ. ಆಲ್ಗೆ ತಿಕ್ತಾ ಇಲ್ಲ ಕಣಪ್ಪ. ಇದು ಆಲ್ಗೆ ಆಯ್ತಲ್ಲ, ತಿಕ್ತಾ ಇಲ್ಲ. ಸರಿ, ನೀನು ಈ ಕಾಲಕ್ಕೆ ಬುದ್ಧಿ ಬರಲ್ಲ, ನಾನು ನಿನ್ನ ಮದುವೆ ಮಾಡಲ್ಲ. ಅಪ್ಪ ಮಾಡ. ಯಾರಿಗೆ ಏನ್ ಅಂದಿದ್ದು? ಏನೋ ಮಾಡೋದು ನಿನ್ಗೆ? ಅವ ಹಿಂಗ್ ಮಾಡ್ಬೇಕು ಏನ ಅಂತ ಕೇಳ್ತಾನೆ ನೋಡು. ಮೇಲೆ ಹೇಳು ಮಗ. ಹೇಳು ಮಗನೇ, ಮೇಲೆ ಹೇಳು. ನೋಡು, ಗಿರಾಕಿಗಳೆಲ್ಲ ಬಂದು ಬಂದು ಹೋಗ್ತಾ ಇದಾರೆ, ವ್ಯಾಪಾರಕ್ಕೆ ಲಾಭ ನಷ್ಟ ಆಗುತ್ತೆ. ಮಾತ್ಯಾ ನಂಗೆ? ಮದ್ವೆ ಖಂಡಿತ ಮಾಡ್ತೀನಿ ಹೇಳ. ಇವತ್ತು ಮಾತ್ಯಾ? ಇವತ್ತೇ ಮಾಡ್ತೀನಿ ಹೇಳ, ದೇವ್ರ ಸನ್ನಿಧಿಲಿ. 7 ಕುಂಡಲವಾಡ. 7 ಕುಂಡಲವಾಡ. ವೆಂಕಟರಮಣ. ಎಂಟಮ್ಮಣ್ಣ. ಈ ದಿನ ಮದುವೆ ಮಾಡಲ್ಲ ಸರ್, ಖಂಡಿತ ಮಾಡಲ್ಲ ಸರ್. ಯಾಕೆಂದ್ರೆ ಇವನು ನನ್ನ ಇಷ್ಟೊಂದು ಹೊಟ್ಟೆ ಉರಿಸುವಾಗ ನಾನು ಮದುವೆ ಮಾಡಲ್ಲ. ವೆಂಕಟರಮಣ. ಎಂಟಮ್ಮಣ. ಭಗವಂತ ಇವನ್ಗೆ ಯಾವತ್ತು ಬುದ್ಧಿ ಕೊಡ್ತೀಯಪ್ಪ? ಭಗವಂತ ಯಾವತ್ತು ನಮ್ಮ ಅಪ್ಪಂಗೆ ಬುದ್ಧಿ ಕೊಡ್ತೀಯಪ್ಪ? ನಾನ್ ಹೇಳ್ದಂಗೆ ನೀನ್ ಕೇಳ್ಬೇಕು, ನೀನ್ ಹೇಳ್ದಂಗಲ್ಲ ನಾನ್ ಕೇಳೋದು. ತೆಪ್ಪಾಯ್ತು. ತೆಪ್ಪಾಯ್ತು. ವೆಂಕಟರಮಣ. ಎಂಟಮ್ಮಣ. ಈ ದಿನ ಒಳ್ಳೆ ವ್ಯಾಪಾರ ಆಗ್ಲಿ ಅಂತ, ಇವತ್ತೆಲ್ಲ ಹಾಳಾಗೋಗ್ಲಿ ಅಂತ ಮದುವೆ ಮಾಡಲ್ಲ ಹೋಗ. ಇವನು 3ನೇ ಮನೆಗೆ ಹೋಗಕ್ಕೆ ನಾವು ಬರ್ತೀನ. ಅಲ್ಲೋಗಂಗ್ ಜರ ಬರ್ಸವನ್ ಜಡ ಬಂದವೆ. ಬಾ ನೀನ್ ಇವಾಗ್ಲೇ ಹೋಗಿ ಸಾಕಾಯ್ತು. ಬಾ. ನಿಮ್ಮ ಅಮ್ಮನಿಗೆ ಜ್ವರ ಬಂದ್ರೆ ನನ್ನಿಂದ ಅಲ್ಲ ಕಣ. ನೀನ್ ಈ ರೀತಿ ವಿಚಿತ್ರವಾಗಿ ಮಾತಾಡೋದಕ್ಕೆ ಜ್ವರ ಬಂದಿರೋ ನಿಮ್ಮ ಅಮ್ಮನಿಗೆ.
ಏನ್ ಯಾವಾಗ್ಲೂ ನಾನೇನು ಅವನ ಹತ್ರ ಮಾತಾಡಕ್ ಬಿಟ್ಬಿಡ್ತೀಯ ಕಣಪ್ಪ. ಬಾ ಇವ್ ಏನ್ ಮಾತಾಡ್ ಗೊತ್ತಾ ಮೇಸ್ಟ್ರೆ, ಮನೆ ಎಣ್ಣೆ ಅಮ್ಮನ ಮನೆ ಕರ್ಕೊಂಡು ಹೋಗ್ಬಿಟ್ಟು ಅವನೇ ಬಾಗ್ಲ ಹತ್ರ ಕುಂಡಿಸ್ಬಿಟ್ಟ. ಯಾಕಪ್ಪ ಕುಂಡಿಸ್ತೀಯ ಅಂತ ಕೇಳಿದ್ರೆ ಯಾರನ್ನ ಬರ್ತಾರ ನೋಡ್ಕ ಅಂತಾನೆ. ನನ್ ಮರ್ಯಾದೆ ಕಳಿಬೇಡಲೇ. ಬಾಗ್ ಹಾಕೊಂಡು ಹೋಗ್ಬಿಟ್ಟ ಒಳಗಡೆ. ಲೋ 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 ನಾನು ಬಾಗ್ಲ ಹತ್ರ ನಿಂತ್ಕೊಂಡು ಯಪ್ಪೋ ಯಾರೋ ಬಂದ್ರು ಅಂತ ಹೇಳಿದ್ರೆ ಬಾಗಲ್ ತಕೊಂಡು ಈಚೆ ಕಡೆ ನನ್ನ ನಾಳೆಗೂ ನೀನು ಮದುವೆ ಮಾಡಲ್ಲ ಕಣ. ನೀನ್ ನನ್ನ ಮನೆ ದೇವ್ರು ಮಾಡ್ಬಿಡ ಬಾ. ಸರಿ ಸರಿಯ ಪೂಜೆ ಮಾಡಪ್ಪ ಈ ಸರಿ. ಎಂಟ ಮಣ್ಗೋಯಿಂದೋ ನಮ್ಮಪ್ಪ ಬೇಗ ಹಾಳಾಗೋಲಿ ನಾನು ಮದುವೆ ಮಾಡಲ್ಲ. ನಮ್ಮಪ್ಪ ತುಂಬಾ ಒಳ್ಳೆ ಗೋವಿಂದೋ. ಒಳ್ಳೇದಾಲಿ. ನಂಗ್ ಮದುವೆ ಮಾಡಂಗೆ ಒಳ್ಳೇದಾಲಿ ಒಳ್ಳೇದಾಲಿ ಒಳ್ಳೇದಾಗ್ಲಿ. ಗೋವಿಂದೋ 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 ಗೋವಿಂದೋ. ಎಂಟ್ರಾಮಯ್ಯ ಸ್ವಾಮಿ, ನಾರಾಯಣ ಸ್ವಾಮಿ, ರಾಮಣ್ಣ ಸ್ವಾಮಿ ಗೋವಿಂದ. ಅದ್ಯಾರ ರಾಮಣ್ಣ? ವೆಂಕಟ ರಮಣ ಕಣೋ. ಎಂಟ್ ರಮಣನ ನಾನ್ ರಾಮಣ್ಣ ಅಂಕ. ಬಾಬಾ ನನ್ನ ಹೊಟ್ಟೆಲಿ ಏನು ಅಂತ ಗಂಡು ಮಗ ಹುಟ್ಟದ. ನಿನ್ನ ಹೊಟ್ಟೆಲ್ ಯಾಕೆ ಹುಟ್ಟದ ಭಗವಂತ, ಈ ಕಂದನ್ನ ನೀನೇ ಕಾಪಾಡು. ಇವನ್ ಹೊಟ್ಟೆಯಲ್ಲಿ ಹುಟ್ಟಬಿಟ್ಟಿದ್ರೆ ಹಿಂಗ್ ಹುಟ್ಟಬಿಡ್ತಿದೆ. ಇವಾಗ ನಮ್ಮ ಮೌನ ಹೊಟ್ಟೆಯಲ್ಲಿ ಹುಟ್ಟಿರೋದಕ್ಕೆ ಚೆನ್ನಾಗಿ ಹುಟ್ಟಿದ್ರಿ. ನನ್ನಂಗೆ ನೀನು ಸುಂದರವಾಗಿ ಹುಟ್ಟಿದ್ಯಾ, ಆದ್ರೆ ಬುದ್ಧಿ ಮಾತ್ರ ಒಂಚೂರು ಚುರುಕಿಲ್ಲ. ನಾನ್ ಚೆನ್ನಾಗಿದ್ದೀರಾ? ನೋಡು ಮೂಗಲ್ಲಿ ಗೊಣ್ಣೆ ಸೋರ್ಸ್ಕೊಂಡು. ಆಯ್ತು ಬಿಡು. ಬಾ ದಾರಿಗೆ. ಏನಪ್ಪ ಅಪ್ಪ ಏನಪ್ಪ ಏನ್ ಹೇಳದ? ಪೂಜೆ ಮಾಡ್ದ? ಸರಿ ಅದ ನೋಡು, ಆ ವಸ್ತುಗಳೆಲ್ಲ ನೀಟಾಗಿ ಜೋಡ್ಸು. ಜೋಸು ಎಲ್ಲ ಜೋಸಿ ಮನೆ ಹಾಳಾಗೋಗ. ನಂಗೊಂದ್ ಮದುವೆ ಹಾಡು ಮಾಡಲ್ಲ ಇವನ್ ಮನೆ ಹಾಳಾಗೋಗ. ಇವನ್ ಸತ್ತೋದ್ರಿ ಇವ್ರು ಅವನ್ ಮಾಡ್ಕೊಂಡ್ಬಿಡ್ತೀನಿ ಅತ್ತ ಮದ್ವೆನ. ಏನಂದ? ಏನ್ ಬಾರಲಿ ಬಾರಲಿ. ನಾನು ನಿನ್ ಪಡೆದಿರೋದು, ನೀನು ನನ್ ಪಡೆದಿಲ್ಲ. ಬೈಲಿ ಮುಂದೆ. ಏನಂದೆ? ಕೇಳಿಸ್ಕೊಂಬಿಟ್ಟ. ಏನಂದೆ? ನಾನು ಅಲ್ಲಿ ಇವನ್ ಚತೋಲಿ ಅವನ್ ಮಾಡ್ಕೊಂತೀನಿ ಅಂದೆ. ಲೇ, ನಮ್ಮವ್ವ ನಿನ್ಗೆ ಏನಾಗ್ಬೇಕು? ನಮ್ಮವ್ವ ನಿನ್ಗೆ ಏನಾಗ್ಬೇಕು? ನಮ್ಮವ್ ನಿಂಗೇನಾಗ್ಬೇಕು? ನನ್ನ ಹೆಂಡ್ತಿ ಕಣ ಅವ್ರು. ಹಂಗೆ ನಂಗೂ ಹೆಂಡ್ತಿ. ಹೊಡಿತೀನಿ ನೋಡು ಮಗನೇ ನಿನ್ಗೆ. ಯಾರು ಹೋಗಿ ಅಜ್ಜಿ ಮದುವೆ ಆಯ್ತಾರೆ ದಡ್ನಾನ್ ಮಗನೇ. ನಮ್ಮವ್ವ ನಿಂಗ ಅಜ್ಜಿನ? ನಮ್ಮವ್ವ ನಿಂಗ ಅಜ್ಜಿನ? ಲೇ, ನಿಮ್ಮವ್ವ ನಾನು ಹೆಂಡ್ತಿ. ನಿಮ್ಮವನು ನಂಗೆ ಹೊಡಿತೀನಿ ನೋಡು ನೀ ಪೆದ್ ನನ್ ಮಗನೇ. ಪೆದ್ದ ಕರೆಕ್ಟ ಮಾತು. ನಮ್ಮವ್ವ ಅವ್ನಿಗೆ ಏನಾಗ್ಬೇಕು? ಎಂಡ್ರ ತಾನೆ. ಅವ್ರವ್ವ ನಂಗೇನಾಗಬೇಕು? ಎಂಡ್ರ ತಾನೆ. ಕಿತ್ತೊಂದು ಮಗನ್ ಬುದ್ಧಿ ಇಲ್ಲ ಅವಂಗೆ. ಜಾಸ್ತಿ ಮಾತಾಡ್ತಾ ಇದ್ಯಾ? ಅಜ್ಜಿ ಕಣ ನಿನ್ಗೆ. ನಮ್ಮವ್ವ ನಿಂಗ ಅಜ್ಜಿನ? ನನ್ನ ಹೆಂಡ್ರು ಕಣೋದು. ಅಲ್ಗೆ ಬತ್ತು ಚಿರುಕಾಲ್ಗೆ ಬತ್ತು. ಏನ್ ಚೇಂಜ್ ಆಯ್ತಾ ಇಲ್ಲ ಅಪ್ಪ? ಏನಪ್ಪ? ಏನು ಹಾಲಿ ಬಿಡು. ಏನ್ ಮಾಡ್ಬೇಕು? ನಿನ್ಗೆ ಸುಬ್ಬಲಕ್ಷ್ಮಿ ಬೇಕೋ ಬೇಡವಾ? ಬೇಕು ಬೇಕು. ಸುಬ್ಬಲಕ್ಷ್ಮಿ ನಾನ್ ಹೇಳ್ದಂಗೆ ಕೇಳ್ಕೊಂಡು ಒಳ್ಳೆ ವ್ಯಾಪಾರ ಮಾಡಪ್ಪ. ಆಯ್ತು. ಬನ್ನಿ ಬನ್ನಿ ಅಲ್ಲ ಆಪರ ಬನ್ನಿ. ಬನ್ನಿ ಬನ್ನಿ ಅಲ್ಲ ಆಪರ ಬನ್ನಿ. ಏನ ಆಪರ್ ಬನ್ನಿ ಅಂತೀನಿ, ಆಪಲ್ ಬನ್ನಿ ಅಂತ. ಆಪರಕ್ಕೆ ಬನ್ನಿ ಅಂದೆ. ಸರಿಯಾಗಿ ಉಚ್ಚಾರಣೆ ಮಾಡೋ. ಏನ್ 6 ತಿಂಗಳು ಹುಟ್ಟದ ಮಗನ ತರ ತೊದಲಿಸ್ತೀಯಲ್ಲ ಲೇ. ನನ್ಗೆ ಹಂಗ್ ಗೊತ್ತು, ನೀನ್ ಮಾಡಿರೋದಲ್ವಾ? ಏನು ನೀನ್ ಸರಿಯಾಗಿ ಮಾತಾಡ್ಬೇಡ ಅಂತ ನಾನು ನಿನ್ಗೆ ಹೇಳ್ಕೊಟ್ಟಿದ್ನ? ಯಪ್ಪ ಏನ ಅಂತ ಇಲ್ಲಿಂದ ಅಲ್ಲಿ ತನಕ ಹೇಳಿತ್ಯ ರಾಘವ. ಆಯ್ತು ಬಿಡು. ಇವಾಗ ಏನು ಮಾತಾಡಲ್ಲ. ಮಾತಾಡಿದ್ರೆ ಮದುವೆ ಮಾಡಲ್ಲ. ಬೇಡ ಬಿಡು. ಬೇಡ ಬಿಡು, ಹಂಗೆ ಇರು. ನೀನ್ ಗುಂಡ್ರಗವಾಗಿ ಎದ್ದು ಬಿಡು. ಹಿಂಗೆ ಮಠ ಕಟ್ಟಿಸ್ಕೊಂಡ್ಬಿಡ್ತೀನಿ. ನೀನು ಹಿಂಗ್ ಹೋಯ್ತಾ ಇರು ನೀನು. ಆಪರ ಬನ್ನಿ. ಆಪರ ಬನ್ನಿ. ಇದೇ ಖುಷಿಗೆ ನೀನು ಸುಬ್ಬಲಕ್ಷ್ಮಿ ಮದುವೆ ಮಾಡ್ತೇನೆ. ನೀನು ಸುಖವಾಗಿರುವಂತೆ. ಮತ್ತೆ ಎಲ್ಲ ವ್ಯಾಪಾರ ಹೆಂಗ್ ನಡೀತೈತೆ? ಓ, ಇವತ್ ವ್ಯಾಪಾರ ಇಲ್ಲ. ಯಾಕೆ? ವ್ಯಾಪಾರ ಇಲ್ಲ ಇವತ್. ನೆನ್ನೆ ಇಲ್ಲ, ಇವತ್ತು ನೋಡಿದೆ. ಇಲ್ಲಿ ಕೂತಿದೆ, ಜಾಸ್ತಿ ವ್ಯಾಪಾರ ಆಗಿದೆ. ಇದು ಈ ಮಾತನ್ನೇ ನಾನು ಕೇಳಕ್ ಬಂದಿದ್ದು. ಮುಂದೆ ಬಾ ನೋಡು. ಇವತ್ತು ಒಳ್ಳೆ ವ್ಯಾಪಾರ ಆಗಿದೆ. ಸಿಕ್ಕಾಪಟ್ಟೆ ಒಳ್ಳೆ ವ್ಯಾಪಾರ ಆಗಿ ಉಳಿದಿದ್ದು ಆಳು ಮೂಳು ಮೂಳೆಲ್ಲ ಹೋಗಿಲ್ಲ ಕಣಪ್ಪ. ಆಳು
ಅದೇ ಹಳೆ ಬಟ್ಟೆ ಹೊಸ ಬಟ್ಟೆ ಎಲ್ಲ ಖಾಲಿ ಆಗ್ಬಿಟ್ಟು ನಮ್ಮ ಖಜಾನಲ್ಲಿ ದುಡ್ಡಿಡಕ್ಕೆ ಜಾಗ ಇಲ್ಲ ಕಣ. ಕಣಪ್ಪ ಏನೋ ಇವತ್ತಿನ ವಿಶೇಷ. ಅಪ್ಪ ನಾನು ಹಂಗೆ ನೋದೆ ಹಾ. ಯಾವ್ದೋ ಮಕ್ಕಳವನೇ ಕಣಪ್ಪ ಅಲ್ಲೋಡು. ಓ ಇದೇ ಶುಭ ಸಮಾಚಾರ. ಹ್ಞೂ ನೋಡು ಅವ್ರು ಯಾರು ಅಂತ ವಿಚಾರಿಸ್ಕೊ ಬಾರೋ. ನಾನಾ ಹಾ. ಸಣ್ಣಗವನೇ ಕಣಪ್ಪ ಏ. ಬಿದ್ದು ಬಿಟ್ರೆ. ಅದೆಲ್ಲ ನೀನು ಬೇಕಾಗಿಲ್ಲ, ಸಣ್ಣನೋ ದಪ್ಪನೋ ಹೋಗಿ ವಿಚಾರಿಸ್ಕೊ ಬಾರೋ. ಎದೋಳಿ ಆವರು ತಮ್ಮದು ಅಯ್ಯ ನಾನೋರ್ವ ದಾರಿಕಾರನಯ್ಯ. ದಾರಿಕಾರ ಹಾ ಇದ್ಯಾವುದು ಹೊಸ ಹೆಸ್ರ ನಿನ್ನ ಹೆಸ್ರ? ಹೌದು, ನಮ್ಮ ಹೆಸರು ದಾರಿಕಾರ ಎಂಬುದಾಗಿ. ದಾರಿಕಾರವಯ್ಯ ನೀವು. ಈಗ ಇಲ್ಲಿ ಹೆಂಗ್ ಬಂದು ನಮ್ಮ ಮನೆ ಮುಂದೆಗಡೆ ಮನ್ಗಿದಿ, ನಿಂಗೇನ್ ಮನ ಬರೀತಿ ಬೇಡವಾ? ಈ ನಗರದಲ್ಲಿ ಸುತ್ತಾಡಿ ಕಾಲು ನೋವನ್ನು ವಿಚಾರಿಸಿಕೊಳ್ಳಾಗಿ ಇಲ್ಲಿ ಕುಳಿತಿದ್ದೇನೆ. ಹಾ ಇದೇ ನಿಂದ? ನಮ್ದೇ. ಮತ್ತೆ ಅದಕ್ಕೆ ಯಾಕೆ ಕುಳಿತಿದ್ದೇನೆ. ಕುಳಿತಿದ್ದೀನಿ? ನಂದು ನಮ್ಮ ಅಪ್ಪಂದು ಆಸ್ತಿ ಗೊತ್ತಾ? ಆಗಲಿ ಬಿಡು. ಅದೇ ಇದೆ ಅಪ್ಪ ಬೇಗ ಬಾರೋ. ಬಾ, ನಮ್ಮ ಅಪ್ಪ ಕರೀತವನೆ, ಜಾಸ್ತಿ ಮಾತಾಡಬಾರ್ದು. ಆಗಲಿ, ನಡೀರಿ ಹೋಗೋಣ. ಬಾ ಅಪ್ಪ ನೋಡು. ಅಯ್ಯ ನೀವು ಯಾರು? ಇಲ್ಲಿ ಬಂದು ಉಳಿದುಕೊಳ್ಳಲು ಕಾರಣವೇನು? ದಾರಿಕಾರ ಅಂತ ಇವಯ್ಯ. ದಾರಿಕಾರನ? ನಾನೋರ್ವರು ದಾರಿಕಾರನು. ಗ್ರಹಚಾರಕ್ಕೆ ಸಿಕ್ಕಿ ಕಾಡಿನೆಲ್ಲ ತಿರುಗಾಡಿ ಈ ಊರಿನಲ್ಲಿ ತಿರುಗಾಡಿ ಕಾಲು ನೋವಿನ ಪರಿಹಾರ ಮಾಡಿಕೊಳ್ಳೋಗೋಸ್ಕರವಾಗಿ ಇಲ್ಲಿ ಕುಳಿತಿರುವೆನು. ಅಯ್ಯ ನಿನ್ನನ್ನು ನೋಡಿದರೆ ಎಷ್ಟೋ ದಿವಸಗಳಿಂದ ಅನ್ನ ನೀರಲ್ಲ ಇಲ್ಲದಂತೆ ಅಲಿಯುತ್ತಿರುವಂತೆ ಕಾಣುತ್ತಿದೆ. ಆದ್ದರಿಂದ ಈ ದಿನ ನಮ್ಮ ಮನೆಗೆ ಬಂದರೆ ಒಳ್ಳೆ ಭೋಜನವನ್ನು ಮಾಡಿಕೊಂಡು ನಂತರ ನೀವು ಎಲ್ಲಿಯಾದರೂ ಹೋಗಬಹುದು. ಸ್ವಾಮಿ, ಒಳ್ಳೆ ಮಾತನ್ನ ಹೇಳಿದಿರಿ. ನಡೀರಿ ಹೋಗೋಣ. ಅದೇ ನಾನಾ ಬಾರ ಇಲ್ಲಿ ಹೇಳು ನಾನಾ. ಇವ್ರನ್ನ ಕರ್ಕೊಂಡು ಹೋಗಿ ಹಾ ನಮ್ಮ ಮನೇಲೆ ಹಾ ಅವ್ರ ಸ್ನಾನಕ್ಕೆ ನೀರು ಕೊಟ್ಟು ಸ್ನಾನ ಮಾಡಿಸಿ ಒಳ್ಳೆ ಊಟ ಮಾಡಿಸ್ಕೊಂಡು ಕರ್ಕೊಬಾರ. ಒಂದ್ ದಿವಸ ನಂಗೆ ಹೇಳಿಲ್ಲ ಹಿಂಗೆ. ಆಮೇಲೆ ನಿಮ್ಮ ಅಕ್ಕ ಅಲೋಲಿಕೆ ಇದೆಯಲ್ಲ, ಕರ್ಕೊಂಡ್ ಬರೋ ಜೊತೆಲಿ. ಓ ಇವನೇನ ತಲೆ ಹಿಡಿಯಕ್ಕೆ. ಏಯ್! ನನ್ ಇಷ್ಟು ಜನದ ಮುಂದೆ ನನ್ನ ಮಾನ ಮರ್ಯಾದೆ ತೆಗಿತಾ ಇದ್ದಲ್ಲೋ. ಅಲ್ಲ ಅವಳನ್ನ ಜ್ಞಾಪಿಸ್ಕೊಂಡೆ ಇವಾಗ. ನಾನು ಹೇಳ್ತೀನಿ, ನೀನ್ ಕರ್ಕೊಬಾರ ನಿಮ್ಮ ಅಕ್ಕ. ಹಿಡಿತಾ ನೀವು. ಅಕ್ಕನ್ ಕರ್ಕೊಬಾರ ನೀನು. ಹಾ ಪಿಸ್ಕೋ ಹೊಸ್ತ ಪದ. ತಲೆ ಹಿಡಿತ ಜಲ್ದಿ ಯಾರೇ ಪೆದ್ನ ಕೊಡ್ಕೋ. ಎಷ್ಟ್ ಜನಕ್ಕೆ ತಲೆ ಹಿಡ್ದವನು ನಂಗೆ ಗೊತ್ತಿಲ್ಲ. ಬಾಬಾ ಬಾಬಾ ಇಂಥ ಮಗ ನನ್ನ ಹೊಟ್ಟೆಲಿ ತಂದಲ್ಲ, ಮರ್ಯಾದೆ ನಡೀರಿ ಹೋಗೋಣ. ಯಾವ ಕಾಲದಲ್ಲಿ ಪುಣ್ಯ ಮಾಡಿದೀವ ನಮ್ಮ. ಬೇಗ ಕರ್ಕೊಬಾರ ಅಕ್ಕಯ್ಯನ. ಇವಳು ಎಲ್ಲ ಇವಳು ಯಾವಾಗ್ಲೂ ಬರೀ ಮೇಕಪ್ ಅದೇ ಇರ್ತಾಳೆ. ಏನ್ ಬೆಳ್ಳುಳ್ಳು ಒಳ್ಳೆಯ ಯಕ್ಕ ಯಕ್ಕ ಓ ಅಪ್ಪಕ್ಕ ಹೊತ್ತಾನ ಬಾಡಿ ನಡಿಯೋ ಬತ್ತೀನಿ. ಬತ್ತೀನಿ ನಂಗೆ ತಾನೆ ಬಾಡಿ. ಯಾಕಂತೋ ನಿಂಗ್ ತಲೆ ಹಿಡಿತಾವ್ನಿ. ಏಯ್ ಏನ್ ಮಾತಾಡ್ತಾ ಇದೀಯೋ ಕತ್ತೆ ಬಿಡ್ವಾ. ಯಕ್ಕ ಬಾಡೆ ನೀನು ಬಾಡೆ ಯಕ್ಕ ಬಾಡೆ ಯಕ್ಕ ಬಾಡೆ ಯಕ್ಕ ಬಾಡೆ ಯಕ್ಕ ಬಾಡೆ ಯಕ್ಕ ಬಾಡೆ ಬಾಡೆ ಯಕ್ಕೋ. ಜನಕನಿಗೆ ನಮಸ್ಕರಿಸುವೆ. ಅಮ್ಮ ನಿನಗೆ ಮಂಗಳವಾಗಲಿ. ಅಪ್ಪಾಜಿ, ನನ್ನನ್ನು ಕರೆಸಿದ ಕಾರಣವೇನು ಅಪ್ಪಾಜಿ? ಅಮ್ಮ ನಿನಗೆ ಲಗ್ನ ಮಾಡಬೇಕೆಂದು ನಿಶ್ಚಯಿಸಿರುವೆನು. ಯಾಕೋ ಕಣೆ. ಯಾಕೋ ಏನಾಯ್ತು? ಅಯ್ಯೋ ಯಾಕ ಯಾವನೋ ಕಣೆ ಅಂತ ತಲೆ ಏಯ್ ಅಪ್ಪ ಆ ಥರ ಎಲ್ಲ ಮಾಡಲ್ಲ, ಸುಮ್ನಿರೋ. ನಮ್ಮ ಒಳ್ಳೇದಕ್ಕೆ ತಾನೇ ಮಾಡೋದು ಅಪ್ಪಾಜಿ. ಎಷ್ಟು ಜನ ಕಿಸ್ಕೊಂಡ್ ಬಿದ್ದಿಲ್ಲ ನಮ್ಮ ಅಪ್ಪ ಮಾಡ್ದ ಅಂತ. ಎಡಿ ಏ ಯಕ್ಕ ಆ? ಗೊಳೋ ಅಂತ ಅಳ್ತಾರ ಕಣೆ. ಯಾರು? ಮದುವೆ ಮಾಡ್ಕೊಂಡಿರ ಅದೇ ಯಪ್ಪ. ತುಂಬಾ ಮಾತಾಡ್ತಾ ಇದ್ಯಾ. ಆಯ್ತು ಕಣಪ್ಪ. ಅಮ್ಮ ಅಪ್ಪಾಜಿ, ಯಾರೋ ಓರ್ವ ದೇಶಿಕನು ನಮ್ಮ ಅಂಗಡಿಯ ಮುಂದೆ ಕುಳಿತಿದ್ದಾಗ ಒಳ್ಳೆ ವ್ಯಾಪಾರವಾಗಿ ನಮಗೆ ಲಾಭ ಬಂದಿತ್ತು. ಆ ವರನಿಗೆ ಕೊಟ್ಟು ನಿನಗೆ ಲಗ್ನ ಮಾಡಬೇಕೆಂದಿರುವೆನು. ಇದರ ನಿನ್ನ ಇಚ್ಛೆ ಅಂತ ತಿಳಿಸು ತಾಯಿ. ಇದೇನಪ್ಪ, ಯಾರೋ ಓರ್ವನು ಬಂದನು ಅನ್ಕೊಂಡು ನನಗೆ ಲಗ್ನ ಮಾಡುವುದಾದರೆ ನಾನು ಆತನಿಗೆ ಪರೀಕ್ಷಿಸಬಾರದೆ? ನಾನು ಆತನಿಗೆ ಪರೀಕ್ಷಿಸಿ ನಂತರ ನಿಮಗೆ ತಿಳಿಸುವೆನಪ್ಪ. ನಿನ್ನ ಇಚ್ಛೆಯಂತೆಯೇ ಆಗಲಿ. ಹಾಗೆ ಆಗಲಿ. ಅಂತಃಪುರಕ್ಕೆ ಹೋಗು ತಾಯಿ. ಯಾಕೋ ತಲೆ ಹಿಡಿತಂ ಕಣೆ ಯಾಕೋ. ಏಯ್ ಆ ಥರ ಎಲ್ಲ ಮಾಡಲ್ಲ, ಸುಮ್ನಿರು. ನಿಂದೇನ್ ತೊಂದ್ರೆ ಹೇಳಿವಾಗ? ಯಕ್ಕ ಅಮ್ಮ ಅವನಿಗೆ ಸುಬ್ಲಕ್ಷ್ಮಿ ಮದುವೆ ಮಾಡಿಲ್ಲ ಅಂತ ಹೊಟ್ಟೆ ಕಿಚ್ಚ ಅವನಿಗೆ. ಸುಬ್ಲಕ್ಷ್ಮಿ ಬೇಕೇನೋ? ನನ್ನ ಲಗ್ನ ಆದ್ಮೇಲೆ ನಿಂಗೆ ಲಗ್ನ ಮಾಡಿಸ್ತೀನಿ, ಸುಮ್ನಿರು. ಏ ನೀನೇ ಇರಲ್ಲ, ಓಡೋಗಿರ್ತೀನಿ. ನನ್ಗೆಲ್ ನಾನು ಬರ್ತೀನಿ ಕಣೋ. ಅಯ್ಯೋ ಇವಳು ಮಕ ನಾಯಿ ಕಡಿದ್ರೆ ಯಾವ ಸಿಕ್ತಂತ ಓಡೋಯ್ತಾಳೆ. ಇವಳು ನನಗ್ ಮದುವೆ ಮಾಡ್ತಾಳೆ. ಅಲ್ಲ ಕಣ ಅಡಕನೆ ಅವ್ನ್ ಮಾನ್ಗೆಟ್ಟು ನಮ್ಮ ಅಪ್ಪ ನಾಕ್ ಮಾಡಿಕೊಂಡವ್ನೆ. ನೀನ್ ಮನೆ ಹಾಳು ಮಾಡ್ತಾನೆ. ಅಪ್ಪ 4 ಮನೆಗೆ ನೀನ್ 8 ಮಾಡಿಕೊಡೋ. ಯಾರು ಸಿಕ್ಬಿಡು, ಒಬ್ಳೇ ಸಿಕ್ತಿಲ್ಲ. ನೀನಿಷ್ಟು ಸುಂದರವಾಗಿರುವಾಗ ನಿನ್ಗೆ ಯಾರು ಸಿಕ್ಕಿಲ್ವೇನೋ? ಅಯ್ಯೋ ಯಾಕ ಅಮ್ಮ
ಅವನು ತುಂಬಾ ಮಾತಾಡ್ತಾನೆ, ನೀನ್ ನಡೆಯಮ್ಮ. ಆದಿ ಬಾರ ಇಲ್ಲಿ. ಅಪ್ಪಾಜಿ ನಾನು ಬರುವೆನು. ಆಯ್ತು. ಬೇಡ ಕಣ, ತಲೆ ಹಿಡಿತಾನೆ. ಅದೇ. ಇವಳು ಸಿಕ್ಕರು ಸಾಕು ಅಂತ ಕಾಯ್ತವಳು ಅವಳು. ಯಾವ್ಯಾವ ಕರ್ಮನೋ. ಅಯ್ಯೋ ಅದೇ ಅಯ್ಯಪ್ಪ. ಇವರನ್ನು ಕರೆದುಕೊಂಡು ಹೋಗಿ ಎಲ್ಲಿಗೆ? ನಿಮ್ಮ ಕೈನ ಮಕ್ಕಂತ ಬಿಡ್ಬೇಕಾ? ನನ್ನ ಮಾನ ಮರ್ಯಾದೆ 3 ಪೈಸ್ಗೂ ಬಿಡಲ್ಲ ನೀನು. ಹರಾಜಾಕ್ಬಿಡ್ತೀಯ ಬಿಡಪ್ಪ. ಯಪ್ಪ ಹಾ, ನಮ್ಮ ಅಕ್ಕಂತ ಬಿಡ್ಬೇಕ ಅವನ್ನ. ಶಯನಾಗೃಹಕ್ಕೆ ಬಿಟ್ಟು ಬಾರೋ. ಸಾಯ್ನ ಗುರುಕೋ. ನಂದೇನ್ ತಪ್ಪ? ನಿಮ್ಮ ಅಕ್ಕಂತ ಬಿಟ್ಬಿಡ್ ಬಾ ಅಂತ. ಬಿಡೋಗು. ಏನಾಯ್ತದೆ ನಿಂಗೆ ಹೆಂಗ್ ಗೊತ್ತು? ನಮಗ್ ಗೊತ್ತಿರೋದು ಕಷ್ಟ ಸುಖ. ಯೋ ಬಾ. ನೀನ್ ಸಿಕ್ಕಿ ನಮ್ಮ ಅಕ್ಕನ ತಲೆ ಹಿಡ್ದಂಗಾಯ್ತು. ಬಾ ಯಪ್ಪ. ಅಯ್ಯ ಕರ್ಕೊಂಡ್ ಕರ್ಕೊಬಂದ. ಅಯ್ಯ ದೇಶಿಕನೇ, ನಮ್ಮ ಭೋಜನವು ನನಗೆ ಇಷ್ಟವಾಯ್ತೆ. ತುಂಬಾ ಸುಂದರವಾಗಿರುವುದು. ಇನ್ನು ಮಾಡಿಕ್ಕರು ಸುಂದರವಾಗಿಲ್ದರೆ ಇನ್ನೇನಾತ? ಎರಡೆರಡು ಒಂದೊಂದೇ ಸರಿ ಸಿಕ್ಕರೆ ಊಟನೂ ಸಿಕ್ತಿದೆ, ಎಂಡ್ರು ಸಿಕ್ಕರೆ ಸಂತೋಷ ಆಗ್ತದೆ. ಇನ್ನೇನಾತ? ಪಾಪ ನನ್ನ ಮಕ್ಕಳು ನಮ್ಗಾಗಿಲ್ಲ ಅಲ್ಲಿ. ಲೋ, ತುಂಬಾ ಮಾತಾಡ್ಬೇಡ ಕಣ. ನಿನಗೆ ಸುಬ್ಲಕ್ಷ್ಮಿ ಮದುವೆ ಮಾಡ್ತೀನಿ, ಸುಮ್ಮನೆ. ಅಯ್ಯ ನಡೆಯರಿ, ಹೋಗೋಣ. ಸುಂದರವಾಗಿ ಕಾಣುತ್ತಿರುವುದಲ್ಲ. ಈ ಮನೆಯನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗಿ ಕಾಣುತ್ತಿರುವುದಲ್ಲ. ಇರಲಿ, ಈ ಮನೆಗೆ ನಾನೇ ಯೋಗ್ಯನೇ. ಏಂತೋ ರಂಜಿಸೋತಿರ್ಬೋದೋ ಈ ಸಜ್ಜ ಗೃಹವೋ, ಏಂತೋ ರಂಜಿಸೋತಿರ್ಬೋದೋ. ರಂಜಿಸೋತಿರ್ಬೋದು ಈ ಸಜ್ಜ ಗೃಹವೋ, ಎಂದು ರಂಜಿಸೋತಿರ್ಬೋದು. ಆಗ ಮಾರ್ಗದೋಳ್ ವಿಗ್ರಹಗಳನ್ನಿರ್ಮಿಸೆ, ಆಗ್ರ ಮಾರ್ಗದೋಳ್ ವಿಗ್ರಹಗಳನ್ನಿರ್ಮಿಸೆ, ರಥದ ಮಂದಿರ, ರಥದ ಮಂದಿರ ಸೊಗಸಾಗೆ ಇರುವುದು, ಎಂದು ರಂಜಿಸೋತಿರ್ಬೋದು ಈ ಸಜ್ಜ ಗೃಹವು, ಎಂದು ರಂಜಿಸೋತಿರ್ಬೋದು. ಇದೇನಿದು? ಈ ಮಂದಿರವನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಿರುವುದಲ್ಲ. ಈ ಮಂದಿರಕ್ಕೆ ತಕ್ಕನಾದಂಥ ಮಣಿಮಂಚ, ಮೆತ್ತನೆಗೆ ಹಾಸಿಗೆಯನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಿರುವುದಲ್ಲ. ನನಗಾದರೂ ನಿದ್ರೆಯು ಬರುತ್ತಿದೆ. ನಾನು ಸ್ವಲ್ಪ ಹೊತ್ತು ಮಲಗಿಕೊಳ್ಳುವೆನು. ಆಹಾ, ಈ ಸುಂದರಾಂಗ ಎಷ್ಟು ಚಂದವಾಗಿ ಕಾಣುತ್ತಿರುವನು. ಇಂದ್ರನು ಚಂದ್ರನು ಇವನನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿಗೆ ತುಂಬಾ ಆನಂದವಾಗುತ್ತಿರುವುದು. ಇವನನ್ನು ನೋಡುತ್ತಲೇ ನಿಂತಿರುವೆನಾ? ಪ್ರಿಯಾ, ಪ್ರಿಯಾ, ಏಕೆ ಇವನು ಎಚ್ಚರಗೊಳ್ಳುತ್ತಿಲ್ಲವಲ್ಲ? ಪ್ರಾಣಕಾಂತ, ಪ್ರಾಣಕಾಂತ, ಪ್ರಿಯಾ ಎಚ್ಚರಗೊಳ್ಳಿ. ಇವನಿಗೆ ಎಚ್ಚರಗೊಳಿಸುವುದಕ್ಕೆ ನಾಟ್ಯವನ್ನು ಆಡಿ ಎಚ್ಚರಗೊಳಿಸುವೆನು. ಓ ಪ್ರೇಮದ ಪೂಜಾರಿ, ಬಂದಿಹಳು ಅಂದದಲ್ಲಿ
ಬಂದಿಹಳು ಅಂದದಲ್ಲಿ ಮೆಂದಿಯ ಸಿಂಗಾರಿ ಓ ಪ್ರೇಮ ಪೂಜಾರಿ ಚಲುವಾ ಬಿಡು ಚಲವಾ ಓ ಚಲುವಾ ಬಿಡು ಚಲವಾ ಸುಂದರಿ ಸಮ್ಮ ನಿಂತಿಹಳು ಓ ಚಲುವಾ ಬಿಡು ಚಲವಾ ಸುಂದರಿ ಸಮ್ಮ ನಿಂತಿಹಳು ಓರ ನೋಟ ಆಡುವಾಟ ಪ್ರೇಮಲೋಕದ ರಂಗದಲ್ಲಿ ಎಚ್ಚರಗೊಳ್ಳು ಪ್ರೇಯಸ ಹೋ 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 ಪ್ರೇಮದ ಪೂಜಾರಿ ಬಾಹೆ ಮನಸ್ಸಿನ ಸಂಚಾರಿ ಬಂದಿಹಳು ಅಂದದಲ್ಲಿ ಬಂದಿಹಳು ಅಂದದಲ್ಲಿ ಮೆಂದಿಹ ಸಿಂಗಾರಿ ಓ ಪ್ರೇಮದ ಪೂಜಾರಿ ನಾಟ್ಯವಾಡಿದರು ಈ ಪ್ರಿಯತಮ್ಮ ಹೇಳುತ್ತಿಲ್ಲವಲ್ಲ, ಇನ್ನೇನು ಮಾಡಲಿ ನಾನು? ಪ್ರಿಯಾ ಪ್ರಿಯಾ ಇವರಿಗೆ ಎಚ್ಚರಗೊಳಿಸಲು ನನಗೆ ನಿದ್ರೆನೇ ಬಂದುಬಿಡ್ತು. ನಾನು ಸ್ವಲ್ಪ ಹೊತ್ತು ನಿದ್ರೆ ಮಾಡಿ ನಂತರ ಅವರಿಗೆ ಎಚ್ಚರಗೊಳಿಸುವೆನು. ಅಯ್ಯೋ, ಏನೋ ಒತ್ತುತ್ತಿರುವುದಲ್ಲ. ನನ್ನ ಮುತ್ತಿನ ಹಾರವನ್ನು ತೆಗೆದಿಟ್ಟು ಮಲಗುವೆನು. बलम बलिरे जगदे मेरे बेनीगा जगदे मेरे बेनीगा जगदे मेरे बेनीगा बलम बलिरे जगदे मेरे बेनीगा जगदे मेरे बेनीगा जगदे मेरे बेनीगा हम ಸ್ವರೂಪದಲ್ಲಿ ಹೋಗಿ ಹಾರವನ್ನುಂಗುವೆ ಬೇಗ ಹಂಸರೂಪದಲ್ಲಿ ಹೋಗಿ ಹಾರವನ್ನುಂಗುವೆ ನೋಗೆ ಬಲಂ ಬಲಿರೆ ಜಗದಿ ಮೆರವೆ ನೀಗ ಜಗದಿ ಮೆರವೆ ನೀಗ ಜಗದಿ ಮೆರವೆ ನೀಗ ನೀಚನಾದ ವಿಕ್ರಮನು ಆನಂದವಾಗಿ ನಿದ್ರಿಸುತ್ತಿರುವನು. ಈ ನನ್ನ ಮಾಯೆಯಿಂದ ಹಂಸಬಸ್ಸಿಗೆ ಜೀವ ಕಳೆಯನ್ನು ಕೊಟ್ಟು ಆ ಮತ್ತಿನ ಸರವನ್ನು ನುಂಗುವಂತೆ ಮಾಡುವೆನು. ಇದರ ದೆಸೆಯಿಂದ ಕೈಕಾಲುಗಳನ್ನು ಕಡಿಸುವೆನು. ಬಲಂ ಬಲಿರೆ ಜಗದಿ ಮೆರವೆ ನೀಗ ಜಗದಿ ಮೆರವೆ ನೀಗ ಜಗದಿ ಮೆರವೆ ನೀಗ. ಪರಮಾತ್ಮ, ಏನು ಪರಮಾತ್ಮ, ನಾನು ಕಂಡಿದ್ದು ಕನಸು ಅಥವಾ ನಿಜವು? ಪರಮಾತ್ಮ, ಗೋಡೆ ಮೇಲೆ ಬರೆದಿರುವ ಹಂಸಪಕ್ಷಿ ಜೀವಂತವಾಗಿ ಹಾರಾಡುತ್ತಿರುವುದಲ್ಲೋ ಪರಮಾತ್ಮ. ಮುತ್ತಿನ ಹಾರದ ಗೂಟದ ಮೇಲೆ ಬಂದು ಕುಳಿತಿರುವುದಲ್ಲೋ ಪರಮಾತ್ಮ. ಈ ಹಾರವನ್ನಾದರೂ ಒಂದೊಂದಾಗಿ ನುಗ್ಗುತ್ತಿರುವುದಲ್ಲೋ ಪರಮಾತ್ಮ. ಏನು ಮಾಡಲಿ ಪರಮಾತ್ಮ, ಏನು ಮಾಡಲಿ? ಏನು ಮಾಯೆ ಏನು ಕಾಣುತ್ತಿರುವಲ್ಲ ಪರಮಾತ್ಮ. ಏ ಹಂಸಪಕ್ಷಿ, ನಿಲ್ಲು ನಿಲ್ಲು, ಹಾರವನ್ನು ನುಂಗಬೇಡ, ಹಾರವನ್ನು ನುಂಗಬೇಡ, ಸ್ವಲ್ಪ ನಿಧಾನಿಸು. ಪರಮಾತ್ಮ, ಏನು ಪರಮಾತ್ಮ, ಈ ಹಂಸಪಕ್ಷಿಯು ಜೀವಂತವಾಗಿ
ಬಂದು ಹಾರವನ್ನು ಏನು ವಿಚಿತ್ರವೋ ಇದು, ಏನು ವಿಚಿತ್ರವೋ ಹರನ ಚಿತ್ರದಾತನು ಬರೆದ ಒಲುಮೆಯ ನೋಡಲಿದೇನು ವಿಚಿತ್ರವೋ. ಶ್ರೀಹರಿ ಏನಿ ಭಯಂಕರ ಶೋಧನೆಯೋ, ಮುಂದಾವನರ್ಥಕ್ಕೆ ನಾಂದಿಯೋ ದೇವಾ ದೇವಾ. ಹಂಸ ಪಕ್ಷಿ ಆದರೂ ಜೀವಂತವಾಗಿ ಬಂದು ಹಾರವನ್ನು ನುಂಗಿ ಯಥಾ ಪ್ರಕಾರ ಚಿತ್ರಪಟವಾಯಿತಲ್ಲ ಪರಮಾತ್ಮ. ಇದರ ದೆಸೆಯಿಂದ ಮುಂದೆ ಯಾವ ಗ್ರಾಚಾರವು ಯಾವ ಕಷ್ಟಕ್ಕೆ ಸಿಲುಕುವಿನೋ ನಾ ಗಾಡಿನಲ್ಲ ಪರಮಾತ್ಮ. ನನಗಾದರೂ ನಿದ್ರೆಯು ಬಾರುತ್ತಿದೆ, ನಾನು ಇನ್ನು ಮಲಗಿಕೊಳ್ಳುವೆನು. ನನ್ನ ಮುತ್ತಿನ ಹಾರವನ್ನು ಏನಾಯಿತು? ಈತನೇ ನನ್ನ ತಮಾಷೆ ಮಾಡುವುದಕ್ಕಾಗಿ ಈತನೇ ಎತ್ತಿಕೊಂಡಿರಬೇಕು. ಇರಲಿ, ಈತನಿಗೆ ಎಚ್ಚರಿಸಿ ನನ್ನ ಮುತ್ತಿನ ಹಾರವನ್ನು ಈಸಿಕೊಡುವೆ. ಪ್ರಿಯಾ, ಪ್ರಿಯಾ, ಅಮ್ಮ, ಹೇಳುವಂತರಾಗಿ. ಪರಪುರುಷನು ಮಲಗಿರುವಂತಹ ಜಾಗದಲ್ಲಿ ಹೆಣ್ಣಾಗಿ ನೀನು ಬಂದಿರುವಲು ಕಾರಣವೇನು ತಾಯಿ? ನೀನು ಯಾರು ಅಮ್ಮ? ನಾನು ಆಲೋಲಿಕೆ. ನನ್ನ ಮುತ್ತಿನ ಹಾರವನ್ನು ತೆಗೆದುಕೊಂಡಿದ್ದರೆ ಕೊಡುವಿರಾ? ಅಮ್ಮ, ಈ ವಿಚಾರವನ್ನು ನಿನ್ನಲ್ಲಿ ಯಾವ ರೀತಿಯಾಗಿ ನಾನು ತಿಳಿಸಲಿ ತಾಯಿ? ಏಕೆ, ಏನಾಯಿತು? ಚಿತ್ರಪಟದಲ್ಲಿ ಬರೆದಿರುವ ಹಂಸ ಪಕ್ಷಿ ಜೀವಂತವಾಗಿ ಬಂದು ನಿಮ್ಮ ಮುತ್ತಿನ ಹಾರವನ್ನು ನುಂಗಿತ್ತು ಅಮ್ಮ. ಇದನ್ನ ಈ ಪಾಪಿಯಾದ ಕಣ್ಣಿನಿಂದ ನೋಡಿದರೆ ಹೊರತು ಈ ಪಾಪಿಯಾದ ಕರಗಳಿಂದ ಮುಟ್ಟಲಿಲ್ಲ ತಾಯಿ, ಮುಟ್ಟಲಿಲ್ಲ. ನೀವು ಹೇಳುವುದು ತಮಾಷೆ ಮಾಡುವುದಾಗಿದೆ. ಅಲ್ಲ ಪ್ರಿಯ, ನನ್ನ ಮುತ್ತಿನ ಹಾರ ಪಕ್ಷಿ ನುಂಗುವುದಕ್ಕೆ ಸಾಧ್ಯವೇ? ಹೌದು ಅಮ್ಮ, ಈಶ ಗಂಗಾಧರನ ಪಾದ ಸಾಕ್ಷಿಯಾಗಿ ಮುತ್ತಿನ ಹಾರವನ್ನ ಹಂಸೆಯು ನುಂಗಿತು. ವಂಶವಂತೆಯ ಕೇಳೆ ಹಂಸ ನುಂಗಿತು ಹಾರ. ವಂಶವಂತೆಯ ಕೇಳೆ ಹಂಸ ನುಂಗಿತು ಹಾರ. ಹಿಂಸೆಯ ಕೊಡಬೇಡ ಕಂಸ ಮಾರ್ಧಾನ ನಾಡೆ. ಕಂಸಮರ್ದನ ನಾಣೆ ಹಿಂಸೆಯ ಕೊಡಬೇಡ. ವಂಶವಂತೆಯ ಕೇಳೆ ಹಂಸ ನುಂಗಿತು ಹಾರ. ವಂಶವಂತೆಯ ಕೇಳೆ ಹಂಸ ನುಂಗಿತು ಹಾರ. ಹಿಂಸೆಯ ಕೊಡಬೇಡ ಕಂಸಮರ್ದನ ನಾಣೆ. ಅಮ್ಮ, 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 ಈಶ ಗಂಗಾಧರನ ಪಾದ ಸಾಕ್ಷಿ ಅಡಗು ಮುತ್ತಿನ ಹಾರವನ್ನ ಗೋಡೆ ಮೇಲೆ ಬರೆದಿರುವ ಹಂಸ ಪಕ್ಷಿ ನುಂಗಿತು ತಾಯಿ. ಇದನ್ನ ಕಣ್ಣಿನಿಂದ ನೋಡಿದನೆ ಹೊರತು ಈ ಪಾಪಿಯಾದ ಕರಗಳಿಂದ ಮುಟ್ಟಲಿಲ್ಲ ತಾಯಿ, ಮುಟ್ಟಲಿಲ್ಲ. ಇದನ್ನು ಯಾರಾದರೂ ನಂಬುವ ಮಾತೆ? ಚಿತ್ರಪಟದಲ್ಲಿರುವ ಪಕ್ಷಿಯು ನನ್ನ ಮುತ್ತಿನ ಹಾರ ನುಂಗಲು ಸಾಧ್ಯವೇ? ನೋಡಿ, ದಯಮಾಡಿ ನನ್ನ ಮುತ್ತಿನ ಹಾರವನ್ನು ಕೊಟ್ಟು ಬಿಡಿ. ಅಮ್ಮ, ಹೆಣ್ಣಾದ ನಿನಗೆ ಎಷ್ಟು ಬಾರಿ ನಾನು ಹೇಳಿದರೂ ಸಹ ನೀನು ನಂಬುತ್ತಿಲ್ಲ. ಇದರ ವಿಚಾರವನ್ನ ಮುಂದೊಂದು ದಿನ ನಾನು ತಿಳಿಸುತ್ತೇನೆ ಅಮ್ಮ. ಈ ವಿಚಾರವನ್ನ ನಿಮ್ಮ ತಂದೆಯಲ್ಲಿ ಹೇಳಬೇಡ. ಏನು, ನನ್ನ ತಂದೆಗೆ ತಿಳಿಸಬಾರದೆ? ನೋಡಿ, ನಿಮಗೆ ಈಗ ಕೊಟ್ಟಿದರೆ ಸರಿ, ಇಲ್ಲವಾದ್ರೆ ನಿಮಗೆ ಶಿಕ್ಷೆ ಆದೀತು. ಜೋಕೆ, ನನ್ನ ಮುತ್ತಿನ ಹಾರವನ್ನು ಕೊಟ್ಟು ಬಿಟ್ಟು ಇಲ್ಲಿಂದ ಹೊರಡಿ. ಅಮ್ಮ, ಎಷ್ಟು ವಿಧವಾಗಿ ನಾನು ಹೇಳಿದರೂ ಸಹ ನೀನು ನಂಬುತ್ತಿಲ್ಲ. ಇದರ ಮೇಲೆ ತಮ್ಮ ಚಿತ್ತ. ನೀವು ಹೇಳುವುದು ಕೇಳುತ್ತಿಲ್ಲವಲ್ಲ? ಜನಕ, ಜನಕ, ಜನಕ! ಏನಾಯ್ತು? ಒಂದೇ ಸಮ ಕೂಗಿಕೊಳ್ಳುತ್ತಿಲ್ಲ, ಏನಾಯ್ತು? ಅಪ್ಪಾಜಿ, ಅಮ್ಮ. ನೀವು ಕರೆಸಿದ ಈ ಓರ್ವ ಪುರುಷನು ನನ್ನ ಮುತ್ತಿನ ಹಾರವನ್ನು ಎತ್ತಿಕೊಂಡು ಕೊಡುತ್ತಿಲ್ಲ. ನನಗೆ ದಯಮಾಡಿ ನನ್ನ ಮುತ್ತಿನ ಹಾರವನ್ನು ಕೊಡಿಸಿ. ಅಮ್ಮ, ನಾನು ವಿಚಾರಿಸುತ್ತೇನೆ. ಅಯ್ಯ ದೇಶಿಕನೇ, ಅಯ್ಯ ಪರಮ ಸ್ನೇಹಿತನೇ, ಅನ್ನ ನೀರು ಇಲ್ಲದೆ ಅಲೆಯುತ್ತಿದ್ದ ನಿನ್ನನ್ನು ಕರೆದುಕೊಂಡು ಬಂದು
ನಮ್ಮ ಮನೆಯಲ್ಲಿ ಒಳ್ಳೆ ಭೋಜನವನ್ನು ಕೊಟ್ಟು ಮಲಗಲು ಸ್ಥಳವನ್ನು ಕೊಟ್ಟಿದ್ದಕ್ಕೆ ನನ್ನ ಮಗಳ ಮುತ್ತಿನ ಹಾರವನ್ನು ಕದ್ದು ಕದಿಯಲಿಲ್ಲ ಎಂದು ಸುಳ್ಳನ್ನು ಹೇಳುತ್ತಿರುವೆ. ನೀನು ಆ ಮುತ್ತಿನ ಹಾರವನ್ನು ಕದ್ದಿದರೆ ಕೊಟ್ಟು ಇಲ್ಲಿ ಮುಂದೆ ಹೊರಡುವನಾಗು. ಸ್ವಾಮಿ, ಈ ವಿಚಾರವನ್ನು ನಾನು ಯಾವ ರೀತಿಯಾಗಿ ನಿಮ್ಮಲ್ಲಿ ತಿಳಿಸಲಿ ಸ್ವಾಮಿ? ಗೋಡೆಯ ಮೇಲೆ ಬರೆದಿರುವ ಹಂಸಪಕ್ಷಿ ನಿಮ್ಮ ಮಗಳ ಮುತ್ತಿನ ಹಾರವನ್ನು ನುಂಗಿರುವುದು ಸ್ವಾಮಿ. ಇದನ್ನ ಆ ಕರಗಳಿಂದ ಮುಟ್ಟಲಿಲ್ಲ, ಇದೇ ಸತ್ಯವೂ ಸ್ವಾಮಿ. ಏನು ಆ ಚಿತ್ರಪಟದಲ್ಲಿ ಬರೆದಿರುವ ಹಂಸಪಕ್ಷಿಗೆ ಜೀವ ತುಂಬಿ ನನ್ನ ಮಗಳ ಮುತ್ತಿನ ಹಾರವನ್ನು ನುಂಗಿತೆ? ಇದನ್ನು ಯಾರಾದರೂ ನಂಬುತ್ತಾರೆ? ಒಳ್ಳೆ ಮಾತಿನಿಂದ ಹೇಳುತ್ತೇನೆ, ನನ್ನ ಮಗಳ ಮುತ್ತಿನ ಹಾರವನ್ನು ಕೊಟ್ಟು ಇಲ್ಲಿಂದ ಹೊರಡುವನಾಗು. ಸ್ವಾಮಿ, ಎಷ್ಟು ವಿಧವಾಗಿ ನಾನು ಹೇಳಿದರೂ ನೀವು ನಂಬುತ್ತಿಲ್ಲ. ಈಶ ಗಂಗಾಧರನ ಪಾದ ಸಾಕ್ಷಿಯಾಡಿಗೂ ನಿಮ್ಮ ಹಾರವನ್ನು ಕದ್ದವನು ನಾನಲ್ಲ, ಇದರ ಮೇಲೆ ತಮ್ಮ ಚಿತ್ತ. ನೀನು ಒಳ್ಳೆ ಮಾತಿನಿಂದ ಹೇಳಿದರೆ ಕೇಳುವುದಿಲ್ಲ. ಒರೇ ಆದೇ ಅಮ್ಮ, ನೀನು ನಡೆಯಮ್ಮ, ವಿಚಾರ ಹಾಗೆ ಆಗಲಿ ಅಪ್ಪಾಜಿ. ಅದೇ ಯಾಕೆ ಹೆಣ್ಮಗ ಮುನ್ಸ್ಕೊಂಡೋಯ್ತೈತೆ? ಅದೇ ಏನೋ ಮಾಡಿರ್ತಾನೆ. ಅದೇ ನಿನ್ ಮಾತು ನಾನು ಕೇಳ್ಬೇಕಾಯ್ತು ಕಣ. ನನ್ನ ಮಾತೆಲ್ಲಿ ಕೇಳ್ತಿತ್ತಾಳಪ್ಪ. ಆಯ್ತು ನೋಡು, ನಿಮ್ಮ ಅಕ್ಕನ ಮುತ್ತಿನ ಹಾರ ಕದ್ಬಿಟ್ಟು ಕದಿಲಿಲ್ಲ ಅಂತ ಹೇಳ್ತಾವನೆ. ಓ, ಅದಕ್ಕೆ ನಾವು ಮುನ್ಸ್ಕೊಂಡೋಗಿದ್ವು. ಹೌದಪ್ಪ, ಹೌದು. ಯಪ್ಪ ಮಕ್ಕುಗದ್ಲ ನಿಂಗೆ? ಇಲ್ಲಪ್ಪ, ಉಗ್ದಿಲ್ವ? ಅದೇ ಉಗಿಬೇಕಾಯ್ತು ಅವಳು. ನಮ್ಮ ಅಪ್ಪ ನೋಡಿದ್ದೆ ಮಾಡ್ಕೊಂತೀನಿ ಅಂದ್ಲ ಅವಾಗ್ಲೇಯ. ಮಾಡ್ಕೊಂಡ್ಲು. ಮುಂದೆ ನಿಜಾಂಶ ತಿಳಿತದೆ, ದುಡುಕ್ಬೇಡ. ಇಲ್ಲ ಆಯ್ತಾ? ಹುಡ್ಕಲ್ಲ. ಈಗ ಒಂದು ಚಂದ್ರಸೇನ ಮಹಾರಾಜರಿಗೆ ಒಂದು ಪತ್ರ ಬರೆಯೋ. ಓಯ್, ನಮ್ಮ ಅಕ್ಕಂಗೆ ತನ್ನ ಮಕ್ಕ ಹೋಗ್ಬಿಟ್ಟೆ ಹಂಗೆ. ಆಗಲಿ. ಅದೇ ಹೊತ್ಕೊಂಡು ಹೋಯ್ತವಳೆ. ಶ್ರೀ 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 ಚಂದ್ರಸೇನ ಮಹಾರಾಜರಿಗೆ ಚಂದ್ರಸೇನ ಮಹಾರಾಜಗೆ ನಂದಯ್ಯ ಶೆಟ್ಟಿ ಮಾಡುವ ನಮ್ಮಪ್ಪ ಮಾಡುವ ಆದಿಮೂರ್ತಿ ಮಾಡುವ. ಲೈ, ನಾನು ಬರಿತಾ ಇರೋದು ಪತ್ರ, ನೀನಲ್ಲ. ಆ ನಂದಯ್ಯ ಶೆಟ್ಟಿ ಮಾಡುವ ನಂದ ಶೆಟ್ಟಿ ಮಾಡುವ ನಮಸ್ಕಾರಗಳು. ನಮಸ್ಕಾರಗಳು. ಯಾರೋ ಓರ್ವ ದೇಶಿಕನನ್ನು ಕರೆದುಕೊಂಡು ಬಂದು, ಯಾರೋ ಯಪ್ಪ ಓರಿ ಕರ್ಕೊಂಡ್ಬಂದು, ಈಗ ನೀನು ಅಲ್ಲಿ ನಿಲ್ಸಿಕೊಂಡಿರೋ ಓರಿನ ಓರಿನ ಕರ್ಕೊಂಡ್ಬಂದು ಅನ್ನ ನೀರು ಕೊಟ್ಟಿದ್ದಕ್ಕೆ, ಅನ್ನ ನೀರು ಕೊಟ್ಟಿದ್ದಕ್ಕೆ ಮಗಳ ಮುತ್ತಿನಾರವನ್ನು ಕದ್ದು, ಏನಪ್ಪ, ನನ್ನ ಮಗಳ ಮುತ್ತಿನಾರವನ್ನು ಕದ್ದು ಮಗಳ ಮುತ್ತಿನಾರ ಕದ್ದು ಕದಿಯಲಿಲ್ಲ ಎಂದು ಹೇಳುತ್ತಿರುವನು. ಕದಿಲಿಲ್ಲ ಅಂತ ಹೇಳ್ತಿರುವನು. ನಮಗೆ ಆ ಮುತ್ತಿನಾರವನ್ನು ಕೊಡಿಸಬೇಕೆಂದು, ನಮ್ಗೆ ಮುತ್ತ ಕೊಡ್ಸ್ಬೇಕಂತ ನಿನಗ ಮುತ್ತಿನ ಕೊಡ್ಸ್ಬೇಕಂತ ಬೇಡಿಕೊಳ್ಳುತ್ತೇವೆ, ಬೇಡಿಕೊಳ್ಳುತ್ತೇನೆ. ಸರಿ, ನೀನೊಂದ್ಸರಿ ಓದ್ಬಿಡಪ್ಪ. ಅಯ್ಯ, ಮರ್ತೋಗ್ಬಿಟ್ನಲ್ಲಪ್ಪ. ನಮ್ಮ ಅಪ್ಪ ಹೇಳಿದ್ರಲ್ಲ ಇದ್ರಲ್ಲಿ ಐತೆ. ನಮ್ಮಪ್ಪ ನಮ್ಮ ಅಕ್ಕನ ಯಾರಿಗೋ ತಲೆ ಹಿಡಿತವನೆ. ಇದಕ್ ನೀವೇ ಪರಿಹಾರ ಮಾಡ್ಕೋಬೇಕು. ನನ್ನ ಮರ್ಯಾದೆ ಒಳ್ಳೆ ಹುಣಸೆಹಣ್ಣು ತೇದಂಗೆ ತೇದ್ ಬಿಡ್ತೀವಿ. ಕೊಟ್ಬಿಡ ಅಪ್ಪ. ಹಂಗ ಹೋಯ್ತದೆ, ಹಿಂಗೆ ಬಾ, ಹಿಂಗೆ ಬಾ, ಹಂಗ ಕಳ್ಸ್ಬಿಡು. ಭುಜಬಲ ಶೌರ್ಯದಿ ಬೆರೆಯುವ ಎನಗೆ ಸಮಾನರಾದುವರು ದರೆಯೊಳಗೆ ಭುವಿಯೊಳಗೆ ಮಂತ್ರಿ ಸೇನಾಧೀಶರೇ. ಭುಜಬಲ ಶೌರ್ಯದಿ ಬೆರೆಯುವ ಎನಗೆ ಸಮಾನರಾದುವರು ದರೆಯೊಳಗೆ ಭುವಿಯೊಳಗೆ ಗಡನೆ ಪಡ ನಡುಗುವರೆನಗೆ ಮಂತ್ರಿ ಸೇನಾಧೀಶರೇ. ಗಡನೆ ಪಡ ನಡುಗುವರೆನಗೆ ಹಿಡಿದು ಗಲ ವೈರಿಗಳನ್ನ ಸಮಾನರಾಗಿಹರೆ ಅರೆಯೊಳಗೆ ಭುವಿಯೊಳಗೆ ಭುಜಬಲ ಶೌರ್ಯದಿ ಮೆರೆಯುವ ಎನಗೆ ಸಮಾನರಾಗಿಹರೆ ಧರೆಯೊಳಗೆ ಭುವಿಯೊಳಗೆ. ಪದುಮನಾಭನ ದಯದಲ್ಲಿ ಮೆರೆವೆ, ಪದುಮನಾಭನ ದಯದಲ್ಲಿ ಮೆರೆವೆ, ಪರಿ ವಿಧದಲ್ಲಿ ರಾಜ್ಯವನಾಳ್ವೆ, ಪರಿ ವಿಧದಲ್ಲಿ ರಾಜವನಾಳ್ವೆ ಸಮಾನರಾಗಿಹರೆ ಧರೆಯೊಳಗೆ ಭುವಿಯೊಳಗೆ. ಭುಜ
ಬಲ ಭುಜ ಬಲ ಭುಜ ಬಲ ಶೌರ್ಯದಿ ಮೆರೆಯುವ ಎನಗೆ ಸಮಾನರಾಗಿರಲಿ ನರೆಯೊಳಗೆ ಭೂಮಿಯೊಳಗೆ. ಮಂತ್ರಿ ಪ್ರಭು, ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಿರುವರೇ? ಆ ವಿಚಾರವನ್ನು ತಿಳಿಸುವರಾಗಿ. ಅಪ್ಪಣೆ ಮಹಾಪ್ರಭು. ಪ್ರಭು ಲಾಲಿಸೋ, ಪ್ರಭು ಲಾಲಿಸೋ, ಪ್ರಭು ಲಾಲಿಸೋ, ವಿನಯದಿಂದ ಬೇಡ್ವೆ ಪ್ರಭು ಲಾಲಿಸೋ. ಬ್ರಹ್ಮ ಕ್ಷತ್ರಿಯರು, ಬ್ರಹ್ಮ ಕ್ಷತ್ರಿಯರು ವಯಸ್ಸೂದರೆಲ್ಲ. ಬರೇ ಬರೇ ಮಂತ್ರಿಗಳೇ, ಬ್ರಹ್ಮ ಕ್ಷತ್ರಿಯರು ವಯಸ್ಸೂದರೆಲ್ಲ ಬಿಡದೆ ನಿನ್ನ ಬಿಡದೆ ನಿನ್ನ ಪ್ರಭು ಲಾಲಿಸೋ, ವಿನಯದಿಂದ ಬೇಡ್ವೆ ಪ್ರಭು ಲಾಲಿಸೋ. ಮಹಾಮಂತ್ರಿಗಳೇ, ಕಾಲ ಕಾಲಕ್ಕೀಗ ಬೀಳುತ್ತೆ ಮಳೆಗಳು. ಪ್ರಭು ಮಹಾಮಂತ್ರಿಗಳೇ, ಕಾಲ ಕಾಲಕ್ಕೀಗ ಬೀಳುತ್ತೆ ಮಳೆಗಳು. ಪ್ರಜೆಗಳೆಲ್ಲ ಸೌಖ್ಯ, ಪ್ರಜೆಗಳೆಲ್ಲ ಸೌಖ್ಯ, ಸುಖದಿಂದ ಬಾಳುತ್ತಿರುವರು ಪ್ರಭು ಲಾಲಿಸೋ, ವಿನಯದಿಂದ ಬೇಳ್ವೆ ಪ್ರಭು ಲಾಲಿಸೋ. ಪ್ರಭು ಮಹಾಮಂತ್ರಿಗಳೇ, ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಿಂದ ಕೂಡಿ ನಮ್ಮ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಬಾಳುತ್ತಿರುವರು. ಮತ್ತೇನಪ್ಪಣೆ? ಬೇಷ್, ನಿನ್ನ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸ್ವಂತವಾಗ್ತವೆ. ನೀವಿನ್ನು ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಅಪ್ಪಣೆ ಮಹಾಪ್ರಭು. ಸೈನ್ಯಾಧೀಶರೇ, ವಿವರ ವೇಳ ದಳಪ, ಸೈನ್ಯದ ವಿವರ ವೇಳ ದಳಪ, ಸೈನ್ಯದ ವಿವರ ವೇಳ ದಳಪ. ಸೈನ್ಯಾಧೀಶರೇ, ಮಹಾಪ್ರಭು, ವಿವರ ವೇಳ ದಳಪ, ಸೈನ್ಯದ ವಿವರ ವೇಳ ದಳಪ, ಸೈನ್ಯದ ವಿವರ ವೇಳ ದಳಪ. ಸುತ್ತಲಿರುವ ಶತ್ರು ಭೂಪರು ಕರ್ತಗಾಣಿಕೆ ಒಪ್ಪಿಸುವರೆ, ಸುತ್ತಲಿರುವ ಶತ್ರು ರಾಜರು ಕಪ್ಪ ಕಾಣಿಕೆ ಒಪ್ಪಿಸುವರೆ. ವಿವರ ವೇಳ ದಳಪ, ಸೈನ್ಯದ ವಿವರ ವೇಳ ದಳಪ, ಸೈನ್ಯದ ವಿವರ ವೇಳ ದಳಪ. ಸೈನ್ಯಾಧೀಶರೇ, ಮಹಾಪ್ರಭು, ನಮ್ಮ ಸೈನ್ಯವನ್ನು ಯಾವ ರೀತಿ ಇಟ್ಟಿರುವೆ? ಮಹಾಪ್ರಭು, ಅದು ಅಲ್ಲದೆ ನಮಗೆ ಬರಬೇಕಾದ ಕಪ್ಪ ಕಾಣಿಕೆಗಳನ್ನು ಆಯಾ ಕಾಲಕ್ಕೆ ತಂದೊಪ್ಪಿಸುತ್ತಿರುವರೆ, ಅಲ್ಲದೆ ಮಿತಿ ಮೀರಿ ನಡೆಯುತ್ತಿರುವರೆ. ಆ ವಿಚಾರವನ್ನು ತಿಳಿಸುವರಾಗಿ. ಮಹಾಪ್ರಭು, ವೈರಿಗಳ ಪಡೆಯನ್ನು ಅಡಗಿಸಿಕೊಳ್ಳುವವರು ಅಲೇ ಸೈನ್ಯಾಧೀಶರೇ, ಮಹಾಪ್ರಭು, ಸೈನ್ಯಾಧೀಶರೇ, ಸೋದಿನ ಒದಗಿತ್ತು ಬಲ ಬಲ, ಸೋದಿನ ಒದಗಿತ್ತು ಬಲ ಬಲ, ಸೋದಿನ ಒದಗಿತ್ತು ಬಲ ಬಲ, ಸೋದಿನ ಒದಗಿತ್ತು ಬಲ ಬಲ. ಹಿಡಿಗೆ ಸಿಕ್ಕಿದ ದ್ರೋಹಿಗಳನ್ನು ಹಡಿಗಳ ಮೆಟ್ಟಿ ಪುಡಿ ಪುಡಿ ಕೊಟ್ಟೆ, ಹಡಿಗಳ ಮೆಟ್ಟಿ ಪುಡಿ ಪುಡಿ ಕೊಟ್ಟೆ. ಆರಿಸುವುದು ತಲೆ ಸಾರಿ, ಆರಿಸುವುದು ತಲೆ ಸಾರಿ, ಆರಿಸುವುದು ತಲೆ ಸಾರಿ. ಮಹಾಪ್ರಭು, ಸೈನ್ಯಾಧೀಶರೇ, ಅದು ಅಲ್ಲದೆ ಮಹಾಪ್ರಭು, ಸೈನ್ಯಾಧೀಶರೇ, ನಮ್ಮ ಸೈನ್ಯವನ್ನು ಯಾವ ರೀತಿ ಇಟ್ಟಿರು ಅಂದರೆ ಸಿಂಹ ಗರ್ಜನೆಗೆ ನಮಗೆ ಬರುವ ಕಪ್ಪ ಕಾಣಿಕೆಗಳ ತಂದೊಪ್ಪಿಸಲು ಪ್ರಭು. ಮತ್ತೇನಪ್ಪಣೆ? ನಿನ್ನಂತ ಸೈನ್ಯಾಧೀಶನು ನನ್ನ ರಾಜಸ್ಥಾನದಲ್ಲಿರುವಾಗ ನನಗೆ ಕುಂದು ಕೊರತೆಗಳೆಂದರೇನು? ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಮಹಾಪ್ರಭು, ಮಂತ್ರಿ, ಸೈನ್ಯಾಧೀಶರೇ, ಮಹಾಪ್ರಭು,
ತಾಳಿದೆನು ನಾ ಮನದಲ್ಲಿ ಹರುಷ ತಾಳಿದೆನು ನಾ ಮನದಲ್ಲಿ ಹರುಷ ತಾಳಿದೆನು ನಾ. ಮಂತ್ರಿ ಸೇನಾಧೀಕ್ಷರೇ, ವೀರ ನೆನೆಸುತ್ತೆ ದಾರುಣಿಯೊಳಗೆ. ಆ ಮಂತ್ರಿ, ವೀರ ನೆನೆಸುತ್ತೆ ದಾರುಣಿಯೊಳಗೆ ತಾರ ತರಿತ ಸಾಮ್ರಾಜ್ಯದ ಸಿರಿಯ. ಸಾರಚರಿತ ಸಾಮ್ರಾಜ್ಯದ ಸಿರಿಯ ಹೊಡಿಯೋಳ್ ಮೆಟ್ಟಿ ಪುಡಿ ಪುಡಿ ಗುಟ್ಟಿ. ಹೊಡಿಯೋಳ್ ಮೆಟ್ಟಿ ಪುಡಿ ಪುಡಿ ಗುಟ್ಟಿ. ಹರುಷ ತಾಳಿದೆನು ನಾ ಮನದಲ್ಲಿ ಹರುಷ ತಾಳಿದೆನು ನಾ ಮನದಲ್ಲಿ ಹರುಷ ತಾಳಿದೆನು ನಾ. ವೀರ ನೆನೆಸುತ್ತೆ ದಾರುಣಿಯೊಳಗೆ ವೀರ ನೆನೆಸುತ್ತೆ ದಾರುಣಿಯೊಳಗೆ ಬಾರ ಪುರಾಣ ಮುರ ವೈರಿಯ ಕೆಣಕಿ ಆರ ಹರಣ ಮುರ ವೈರಿಯ ಕೆಣಕಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ. ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ಹರುಷ ತಾಳಿದೆನು ನಾ ಮನದಲ್ಲಿ ಹರುಷ ತಾಳಿದೆನು ನಾ ಮನದಲ್ಲಿ ಹರುಷ ತಾಳಿದೆನು ನಾ. ವೀರನಾದ ಮಂತ್ರಿಯು ಶೂರನಾದ ಸೈನ್ಯಾಧೀಶರು ನೀವಿರುವರು ನನ್ನ ಭುಜ ಬೆಳಗಳೇ ಸರಿ. ಮಹಾಪ್ರಭುಗಳಿಗೆ ಜಯವಾಗಲಿ. ಚಾರಣೆ ಸಮಾಚಾರವೇನು? ನಂದಶೆಟ್ಟರು ಯಾರನ್ನು ಕರೆದುಕೊಂಡು ಬರ್ತಿರೋರು? ಬಹಳ ಸಂತೋಷ. ಅವರನ್ನು ಜಾಗ್ರತೆಯಿಂದ ನಮ್ಮ ಆಸ್ಥಾನಕ್ಕೆ ಬರಮಾಡಿ. ಅಯ್ಯ ನಂದಯ್ಯ ಶೆಟ್ಟರೇ, ಮಹಾಪ್ರಭು, ನಿಮಗೆ ಮಂಗಳವಾಗಲಿ. ನೀವು ಬಂದ ಸಮಾಚಾರವೇನು? ಅಲ್ಲದೆ ಈ ಅಪರಿಚಿತವಾದ ವ್ಯಕ್ತಿಯಾದರೂ ಯಾರು? ಮಹಾಪ್ರಭು, ಓರ್ವ ದೇಶಿಕನನ್ನು ಕರೆದುಕೊಂಡು ಹೋಗಿ ನಮ್ಮ ಮನೆಯಲ್ಲಿ ಒಳ್ಳೆ ಭೋಜನವನ್ನು ಕೊಟ್ಟು ಮಲಗಲು ಸ್ಥಳವನ್ನು ಕೊಟ್ಟಿದ್ದಕ್ಕೆ ನನ್ನ ಮಗಳ ಮುತ್ತಿನಾರವನ್ನು ಕದಿಯಲಿಲ್ಲ ಎಂದು ಹೇಳುತ್ತಿರುವನು. ಹೇಗಾದರೂ ಮಾಡಿ ನನ್ನ ಮಗಳ ಮುತ್ತಿನಾರವನ್ನು ಕೊಡಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅಯ್ಯ ನಂದಯ್ಯ ಶೆಟ್ಟರೇ, ಮಹಾಪ್ರಭು, ನಿಮ್ಮ ಮಗಳ ಮುತ್ತಿನ ಹಾರವನ್ನು ನಾನು ಕೊಡಿಸುವೆನು. ನೀವಿನ್ನು ಹೊರಡುವಂತರಾಗಿ. ತಮ್ಮ ಇಷ್ಟದಂತೆಯೇ ಆಗಲಿ. ಎಲೆ ದೂತರೇ, ಈ ಅಪರಾಧಿಯನ್ನು ಬಂಧಿಸಿ ನಮ್ಮ ಕಾರಾಗೃಹದಲ್ಲಿರಿಸಿ ನಾಳೆ ವಿಚಾರಿಸೋಣ. ಕಡಿಸುವೆ ಕರಗಳನ್ನ ದುರುಳನಂದದಿ ಚರಿದಾದವನ ಕಡಿಸುವೆ ಕರಗಳನ್ನ ಕಡಿಸುವೆ ಕರಗಳನ್ನ ಕಡಿಸುವೆ ಕರಗಳನ್ನ. ಕಳ್ಳನನ್ನು ಎಳೆದುಕೊಂಡು ಬರುವವರಾಗಿ. ಎಲೆ ದೇಶಿಕನೇ, ನಿನ್ನನ್ನು ನೋಡುತ್ತಿದ್ದರೆ ಸಾಧು ಶಿರೋಮಣಿಯಂತೆ ಕಾಣುತ್ತಿರುವೆ. ನಿನ್ನನ್ನು ಶಿಕ್ಷಿಸಲು ಮನಸ್ಸು ಒಪ್ಪುತ್ತಿಲ್ಲ. ನೇನು ಶೆಟ್ಟರ ಮಗಳ ಮುತ್ತಿನಾರವನ್ನು ಕೊಟ್ಟು ಬಿಡು. ಪ್ರಭು, ಆ ವಿಚಾರವನ್ನು ನಿಮ್ಮಲ್ಲಿ ಹೇಳಿದರೆ ನೀವು ಒಪ್ಪುವಿರೋ ಇಲ್ಲೋ ನಾ ಗಾಡೆನಲ್ಲ. ಏನು ತಿಳಿಸುವರಾಗು? ಪ್ರಭುಗಳೇ, ಆ ಮಂದಿರದಲ್ಲಿ ಚಿತ್ರಪಟದಲ್ಲಿರುವ ಹಂಸಪಕ್ಷಿ ಜೀವಂತವಾಗಿ ಬಂದು ಮುತ್ತಿನ ಹಾರವನ್ನು ನುಂಗಿತು. ಅದನ್ನು ಈ ಕಣ್ಣಿನಿಂದ ನೋಡಿದನೆ ಹೊರತು ಈ ಕರಗಳಿಂದ ಮುಟ್ಟಲಿಲ್ಲ ಪ್ರಭು. ಏನು? ಚಿತ್ರಶಾಲೆಯಲ್ಲಿರುವ ಚಿತ್ರಪಕ್ಷಿಯು ಮುತ್ತಿನ ಹಾರನ್ನು ನುಂಗಬಹುದೇ? ನೇನು ಕಳ್ಳತನ ಮಾಡುವುದರಲ್ಲಿ ಎಷ್ಟೋ ನಿಪುಣನೋ ಸುಳ್ಳನ್ನಾಡುವುದರಲ್ಲೂ ಸಹ ಅಷ್ಟೇ ನಿಪುಣ. ಮರ್ಯಾದೆಯಿಂದ ಶೆಟ್ಟರ ಮಗಳ ಮುತ್ತಿನ ಹಾರವನ್ನು ಕೊಟ್ಟು ಬಿಡು. ಮಂತ್ರಿಗಳೇ, ಮಹಾಪ್ರಭು, ಪರರ ಒಡೆಯನ್ನು ಕದ್ದ ಈ ಕಳ್ಳನಿಗೆ ಯಾವ ಶಿಕ್ಷೆ ವಿಧಿಸಬಹುದು? ಮಹಾಪ್ರಭು, ಕಾದೆಯ ಬಂಡೆಯ ಮೇಲೆ ಕುರುಳಿಸಿ ಕರಾಚರಣಗಳನ್ನು ಕಡಿಸಬೇಕು. ಈ ರೀತಿ ಕರಾಚರಣಗಳನ್ನು ಕಡಿಸಿದರೆ ನಮಗೆ ಯಾವ ಲೋಪದೋಷವೂ ಬರುವುದಿಲ್ಲವೇ? ಯಾವುದೂ ಬರೋದಿಲ್ಲ ಮಹಾಪ್ರಭು. ಎಲೆ ದೂತರೇ, ಈತನನ್ನು ಈಗಲೇ ನಮ್ಮ ಪುರೆ ವಲಯಕ್ಕೆ ಕರೆದುಕೊಂಡು ಹೋಗಿ ನಿಮ್ಮ ಬಲವಾದ ಮುಷ್ಟಿಗಳಿಂದ ಒಡೆದು ಬಡೆದು ಭಯಂಕರವಾದ ಶಿಕ್ಷೆಗೆ ಗುರಿಪಡಿಸಿ ಮುತ್ತಿನ ಹಾರವನ್ನು ಕೊಟ್ಟರೆ ಬಿಟ್ಟು ಬಿಡಿ. ಕೊಡದೆ ಹೋದ ಪಕ್ಷದಲ್ಲಿ ಕಾದ ಬಂಡೆಯ ಮೇಲೆ ನಿಲ್ಲಿಸಿ ಆತನ ಕರಾಚರಣೆಗಳನ್ನು ಕಡಿದು ಬಿಡಿ.
ಅದರ ಕುರುಗಳನ್ನು ಮಾತ್ರ ನನಗೆ ತಂದು ಕೊಡಿ. ಜಾಗ್ರತೆಯಾಗಿ ಹೊರಡಿ. ಗತಿ ಆಗಲಿ ಮಹಾಪ್ರಭು. ಪ್ರಧಾನಿ ವ್ಯಾಘ್ರರೂಪಂಚ ಪ್ರಜೆ ಪರಿವಾರವೆಲ್ಲವೂ ಶ್ವಾನರೂಪಂಚ ಯತಃ ರಾಜ ತತಃ ಪ್ರಜಾ. ಎಂದೋ ಕಡಿಯಾಲಿ ಇವನ್ನ ಕೈ ಕೈಗೆ ಬೀಳ್ತವನೆ ಕಾಲ್ ಕಾಲ್ನ ಹಿಡಿತವನೆ ಕೈ ಕೈಗೆ ಬೀಳ್ತವನೆ ಕಾಲ್ ಕಾಲ್ಗೆ ಬೀಳ್ತವನೆ ಎಂದೋ ಕಡಿಯಾಲಿ ಇವನ್ನ ಎಂದೋ ಕಡಿಯಾಲಿ ಇವನ್ನ. ಕೆಂಚ ಹೇಳೋ ಭಾರಿ ಭಾರಿ ಗೋಳಾಡ್ತಾ ಇದ್ದಾನ ಕಣ. ಇವ್ನ್ ನೋಡಕ್ಕೆ ನನಗೆ ಅಯ್ಯೋ ಅನ್ಸುತ್ತೆ. ಎಂದೋ ಕಡಿಯೋದು ಇವನ್ನ. ಮಹಾರಾಜ್ ಹೇಳವ್ರೆ ಏನಂತ? ಕೈ ಕಾಲ್ ಕಡಿಬೇಕು ಅಂತ. ಇವಾಗ ಕಡಿಲಿಲ್ಲ ಅಂದ್ರೆ ನಮ್ ಕೈ ಕಾಲ್ ಕಡಿದ್ ಬಿಡ್ತಾರೆ. ಆಯ್ತಾ? ಇವ್ರು ನೋಡಿದ್ರೆ ನೀನ್ ಕೈ ಕಡಿತೀಯಾ ಕಾಲ್ ಕಡಿತೀಯಾ? ಈಗ ತಾನೇ ಮೊನ್ನೆ ಮದ್ವೆ ಆಗಿದ್ದೀನಿ. ನನ್ನ ಹೆಂಡತಿಗೆ 3 ತಿಂಗಳು ಕಣ. 3 ತಿಂಗಳು 6 ತಿಂಗಳು ಮಹಾರಾಜರು ಒಪ್ಪಿಗೆ ಕೊಟ್ಟವ್ರೆ. ನೀನ್ ಕಡಿಯ ಕೈ ಕಡಿಯ ನಾನ್ ಕಾಲ್ ಕಡಿತೀನಿ. ಆಯ್ತು ಬಿಡಪ್ಪ, ನೀನ್ ಹೇಳಿದ್ಮೇಲೆ ಹಾಕೋ ಹೊಡಿಯ ಕೈ ನಾನ್ ಕಾಲ್ ಕಡಿತೀನಿ. ತಡೆಯಲಾರೆನೂರಿ ಮಾದಯ ತಡೆಯಲಾರೆನೂರಿ ಮಾದಯ ಬಂದನ್ನ ಕಾಯೋ ದೇವ ತೆರಿದೇವ ಅಯ್ಯೋ ಅಯ್ಯೋ ಉರಿ ಅಮ್ಮ ಉರಿ ಉರಿ ಪರಮಾತ್ಮ ರಾಜ ನನ್ನನ್ನು ಕಾಪಾಡಬಾರದೆ ಪರಮಾತ್ಮ. ಈ ಉರಿ ಬಾಧೆಗಳನ್ನು ತಾಳಲಾರೆನು ಪರಮಾತ್ಮ, ತಾಳಲಾರೆನು. ಶನಿರಾಜ ಶನಿರಾಜ ಶನಿದೇವ 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 ಶನಿದೇ ಅಪರಾಧಿ ನಾನಲ್ಲ ಈ ವಿಧವನು ಗೈದ ಅಪರೂಪದ ಶರೀರವಿದನು ಅಪರೂಪದ ಶರೀರವಿದನು ಹತ ಮಾಡಿ ಹೋದ ಪರಮಾತ್ಮ ಶ್ರೀರಾಜ ಉರಿ ಬಾಧಗಳನ್ನು ತಾಳಲಾರನು ಪರಮಾತ್ಮ.
ಕರಾಳ ಕಟುಕಾರೋ ಕೊರಳ ಕೊಯ್ಯದೆ ಬೋನ್ನ ಪರಮಾತ್ಮ ಗಿರಿರಾಜ ಕರಾಳ ಕಟುಕಾರೋ ಕೊರಳ ಕೊಯ್ಯದೆ ಬೋನ್ನ ಕಾಲು ಕೈಗಳ ಕಡೆದು ಓಡಿದರು ಅತಿ ಬೇಗ ಪರಮಾತ್ಮ ಉರಿಪಾದಗಳು ತಾಳಲಾರದು ಪರಮಾತ್ಮ ಕಾಲು ಕೈಗಳ ಕಡೆದು ಓಡಿದರು ಅತಿ ಬೇಗ ತಾಳಲಾರನು ನಾನು ಪರಮಾತ್ಮ ಉರಿಪಾದಗಳು ಕಾಳಲಾರನು ನಾನು ತಡೆಯಲಾರೆನು ದೇವ ಪರಮಾತ್ಮ ತಾಳಲಾರನು ನಾನು ತಡೆಯಲಾರೆನು ದೇವ ನೀನೆ ಗತಿ ಎಂದು ನಾನು ನಂಬಿ ಶ್ರೋತೆ ಸೋತಲಿರುವೆ ಪರಮಾತ್ಮ ಗಿರಿರಾಜ ನೀನೆ ಗತಿ ಎಂದು ನಾನು ನಂಬಿ ಸೋತೆ ಸೋತಲಿರುವೆ ಬೆನ್ಬಿಡದೆ ನೇಯಮ್ಮ ಕಾಯಬೇಕಯ್ಯ ದೇವಾ ದೇವಾ ತೆರಿದೆ ಗಿರಿದೇವಾ ಈ ಉರಿವಾದಗಳನ್ನು ತಾಳಲಾರೆನು ಪರಮಾತ್ಮ ತಾಳಲಾರೆನು ಈ ಕರಾಚರಣಗಳನ್ನು ಕಡಿದಲು ಮೊದಲು ಈ ನನ್ನ ಶಿರಸ್ಸನ್ನೇ ಛೇದಿಸ ಬಾರದೆ ಪರಮಾತ್ಮ ಅಮ್ಮ ಉರಿವಾದೆ ಅಮ್ಮ ಉರಿ ಉರಿ ಅಮ್ಮ ಅಮ್ಮ ನಮ್ಮ ಎಣ್ಣೆ ಬೇಕೇ ಎಣ್ಣೆ ಬೇಕೇ ನಮ್ಮ ಎಣ್ಣೆ ಬೇಕೇ ಅಪ್ಪಳ ಸೊಂಡಿಗೆ ಮಾಡುವ ಎಣ್ಣೆ ಅಪ್ಪಳ ಸೊಂಡಿಗೆ ಕರೆಯುವ ಎಣ್ಣೆ ಮಕ್ಕಳ ನೇತಿಗೆ ಆಗುವ ಎಣ್ಣೆ ಮಕ್ಕಳ ನೇತಿಗೆ ಆಗುವ ಎಣ್ಣೆ ಎಣ್ಣೆ ಬೇಕೇ ನಮ್ಮ ಎಣ್ಣೆ ಬೇಕೇ ಎಣ್ಣೆ ಬೇಕೇ ಎಣ್ಣೆ ಬೇಕೇ ಸಾಕಪ್ಪ ಸಾಕು ಊರು ಕೇರಿ ತಿರುಗಿದ್ರು ಯಾರು ಎಣ್ಣೆ ತಗೊಳ್ಳಿಲ್ಲ ಇನ್ನು ನನ್ನ ಮಗನೋ ಬೆಳಗ್ಗೆ ಓದೋ ಕೈಗೆ ಸಿಗ್ತಾ ಇಲ್ಲ ಇನ್ನು ನನ್ನ ಸೊಸೆ ಲಕ್ಷ್ಮೀದೇವಿ ತವ್ರ ಮನೆಗೆ ಹೋದಳು ಇನ್ನೂ ಬರಲಿಲ್ಲ ಹಿಂಗಾದ್ರೆ ನನ್ನ ವ್ಯಾಪಾರನೂ ಇಲ್ಲ ನಮ್ಮ ಸೊಸೆನೂ ಇಲ್ಲ ಇಲ್ಲಪ್ಪೋ ಈಗಾಗಲೇ ಅವ್ರ ತವ್ರ ಮನೆಗೆ ಹೋಗಿ ಭಾಳ ದಿನ ಆಯಿತು ಇನ್ನೂ ಬರಲಿಲ್ಲ ಅದಕ್ಕೆ ನಾನೇ ಕರ್ಕೊಂಡ್ಬಂದ್ಬಿಡ್ತೀನಿ ಲಕ್ಷ್ಮೀ ಲಕ್ಷ್ಮೀ ಬಾರವ್ವ ಬಾ ಗಂಟು ಮುಡದಾಗ ಬಾರವ್ವ ಬೇಗ ಬಾ ಮಾವನವರಿಗೆ ನಮಸ್ಕರಿಸುವೆ. ಶುಭವಾಗ್ಲಿ ಅಮ್ಮ ಅಮ್ಮ ಬಾರಮ್ಮ ತವ್ರ ಮನೆಗೆ ಒಂದು ಎಷ್ಟು ದಿವಸ ಆಯ್ತಮ್ಮ ತುಂಬಾ ದಿನ ಆಯ್ತು ಮಾವ. ಬಾ ಮತ್ತೆ ಗಂಟು ಮುಡದಾಗ ಬಾ ನಡೀರಿ. ಛಲವು ಇನ್ನೇತ ಕೈಯ ಶನಿರಾಜ ಹಠವು ಇನ್ನೇತ ಕೈಯ ಇನ್ನೇತ ಕೈಯ ಶನಿದೇವ ಛಲವಿನ್ನೇತ ಕೈಯ ಛಲವಿನ್ನೇತ ಗೋ ಶನಿದೇವ ಹಗಲು ಏರೋಳು ನಾದ್ರುದಿವೆ ಛಲವು ಇನ್ನೇತ ಶನಿದೇವ
ಪರಮಾತ್ಮ ಚಲವಿಲ್ಲೇ ತಗೋ ಚರಿದೇವಾ ಅಗಲೋ ಏರೋಳೋ ನಾಸುದಿಬೆ ದೇವಾದಿ ದೇವನೇ ಶ್ರೀ ಜನಿ ದೇವನೇ ಅಮ್ಮ ಪರಮಾತ್ಮ ದೇವಾದಿ ದೇವನೇ ಶ್ರೀ ಜನಿ ದೇವನೇ ಚಲವು ಇನ್ನೇತ ಕೈಯ ಚಲಿದೇವಾ ಚಲವಿನೇತ ಕೈಯ ಏನ ಮಾಡಲಿ ನಾನು ಎತ್ತ ಹೋಗಲಿ ಈಗ ರಾಜ ಏನ ಮಾಡಲಿ ಈಗ ಎತ್ತ ಹೋಗಲಿ ಈಗ ಪರಮಾತ್ಮ ರಾಜ ಏನ ಮಾಡಲಿ ಈಗ ಎತ್ತ ಹೋಗಲಿ ಈಗ ಏನಾಗೊಂದು ದಾರೆಯೋ ತೋಜಾದೋ ಪರಮಾತ್ಮ ರಾಜ ಏನಾಗೊಂದು ದಾರೆಯೋ ತೋಜಾದೋ ಯಾರಾದರೂ ಎನಗೆ ಅನ್ನವ ನೀಡಿರೆ ಪರಮಾತ್ಮ ರಾಜ ಯಾರಾದರೂ ಎನಗೆ ಅನ್ನವ ನೀಡಿರೆ ಯಾರಾದರೂ ಎನಗೆ ಅನ್ನವ ನೀಡಿರೆ ಪರಮಾತ್ಮ ರಾಜ ಯಾರಾದರೂ ಎನಗೆ ಅನ್ನವ ನೀಡಿರೆ ಚಲವು ಇನ್ನೇತ ಗಯ್ಯ ಚರಿದೇವಾ ಚಲವಿನ್ನೇತ ಗಯ್ಯ ಚಲವಿನ್ನೇತ ಗೋ ಚರಿದೇವಾ ಅಗಲೋ ಏರೋಳೋ ನಾಸುದಿಬೆ ಪರಮಾತ್ಮ ಶ್ರೀದೇವಾ ದೇವಾ ಪರಮಾತ್ಮ ಈ ನನ್ನ ಕೈ ಕಾಲುಗಳಿಂದ ರಕ್ತವೆಲ್ಲ ಸೋರಿ ಈ ಕಾಲ ಬಂಡೆಗೂ ನನ್ನ ಮೈಗೂ ಸೀಲಿನಂತೆ ಅಂಟಿಕೊಂಡು ಇರುವುದಲ್ಲೋ ಪರಮಾತ್ಮ ಎದ್ದೋಗೋಣವೆಂದರೆ ಕೈ ಕಾಲುಗಳು ಇಲ್ಲ ಪರಮಾತ್ಮ ನನ್ನ ಹಸುವಿನ ಭೋಗಿಯನ್ನಾದರೂ ತೀರಿಸಬಾರದೆ ಪರಮಾತ್ಮ ನನಗೆಲ್ಲಾದರೂ ಅನ್ನಕ್ಕಾದರೂ ಕರುಣಿಸು ಪರಮಾತ್ಮ ಕರುಣಿಸು ಪರಮಾತ್ಮ ಅನಾಥ ರಕ್ಷಕರೇ ಅನಂತ ಬಂಧುವೆ ಕಾಕವಾಹನನೇ ಕಲಿಪುರುಷನಿ ನನ್ನನ್ನು ಕಾಪಾಡು ಪರಮಾತ್ಮ ಕಾಪಾಡು ಮಹಾ ನೀರು 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 ಅಮ್ಮ ನೀರು ಯಾರಾದರೂ ನೀರನ್ನು ಕುಡಿಯಬಾರದೆ ಮಾವನವರೇ, ಏನಮ್ಮ? ನೀರು ಸ್ವಲ್ಪ ನಿಲ್ಲಿ. ಇಲ್ಲಿ ಹೇಳಮ್ಮ. ಯಾರೋ ಅಳುತ್ತಿರುವ ರೋದನೆಯು ಕೇಳುತ್ತಿರುವುದು. ಅವರು ಯಾರನ್ನು ನೋಡಿಕೊಂಡು ಮುಂದೆ ಹೋಗೋಣ. ಅಮ್ಮ ಈ ಕಾಡಿನಲ್ಲಿ ಯಾರ ತಾನು ಇರ್ತಾರಮ್ಮ, ಯಾವ ಪೀಡೆಯೋ ಪಿಚಾಚಿಯೋ ತಿಳಿದಿಲ್ಲ. ಬಾಮ್ಮ ನಮಗೆ ಬೇಡ ಬಾ. ಮಾವನವರೇ, ಇದು ಮನುಷ್ಯರ ಅಳುವಾಗಿರುವುದು. ಆದ್ದರಿಂದ ಅವರನ್ನು ನೋಡಿಕೊಂಡು ಮುಂದೆ ಹೋಗೋಣವೇ? ಆಯ್ತಮ್ಮ, ಈ ಹೆಣ್ಮಕ್ಳಿಗೆ ಹೇಳಕ್ಕಾಗಲ್ಲ, ನೋಡ್ಕೊ ಬರ್ಗಮ್ಮ. ನೀರು ಅಯ್ಯೋ ಪರಮಾತ್ಮ, ಈತನು ಯಾರೆಂದು ತಿಳಿಯದು. ಈತನಿಗೆ ಈ ರೀತಿ ಕಷ್ಟವನ್ನು ಕೊಟ್ಟವರಲ್ಲ, ಅವರು ಮನುಷ್ಯರೋ ಏನೆಂದು ತಿಳಿಯದು. ನೀರು ತಾಯಿ. ಅಯ್ಯ, ನೀವು ಯಾರು? ಈ ರೀತಿ ಧಾರಾಕಾರವಾಗಿ ಅಳಲು ಕಾರಣವೇನು? ಅಮ್ಮ ತಿಳಿಸುತ್ತೇನೆ. ಒಡೆಯನ ಕರುಣೆ ತಪ್ಪಿತು ಮಾತೆ ಅಮ್ಮ. ಒಡೆಯನ ಕರುಣೆ ತಪ್ಪಿತು ಮಾತೆ ತಡೆಯದೆ ಲೋಲಿಕದವರ ಕೌತವನೆಂದು ಕಡೆಸಿ ಹಾಕಿದ ನಮ್ಮ ಕರಾಚರಣಗಳ ಮಾತೆ ಅಮ್ಮ ಅಮ್ಮ. ಬಡವಪತಿ ಬಡವಪತಿ ಚಂದ್ರ ಜಯನ ಬಡವಿಪತಿ ಚಂದ್ರ ಜಯನ ಕಡಚಿ ಹಾಕಿದ ನಮ್ಮ ಕರಾಚರಣಗಳ ಮಾತೆ ಅಮ್ಮ
ರಾಜನಾದಂತಹ ಚಂದ್ರಸೇನ ಮಹಾರಾಜನು ಲೋಲಿಗೆಯ ಸರ್ವ ಗದ್ದವನೆಂಬುದಾಗಿ ಹೇಳಿ ಈ ನನ್ನ ಕರಾಚರಣೆಗಳನ್ನು ಕಡಿಸಿ ಹಾಕಿದ್ದಾನಮ್ಮ, ಕಡಿಸಿ ಹಾಕಿದ್ದಾನೆ. ಅದು ಅಲ್ಲದೆ ಯಾರು ಬರದೇ ಇರುವ ಈ ಕಾಡಿನಲ್ಲಿ ನೀನೋರ್ವಳೆ ಬರಲು ಕಾರಣವೇನು ತಾಯಿ? ನಿನ್ನ ನಾಮಾಂಕಿತವಾದರೂ ಏನು ತಾಯಿ? ಅಯ್ಯ, ನನ್ನ ಹೆಸರು ಲಕ್ಷ್ಮೀದೇವಿ ಎಂದು. ನನ್ನ ಊರು ಉಜ್ಜಯಿನಿ ನಗರ. ನನ್ನನ್ನು ತೆನಾಲಿರಾಮನ ಮಗನಿಗೆ ಕೊಟ್ಟು ಲಗ್ನ ಮಾಡಿದವರು. ಅಮ್ಮ, ನೀನು ಉಜ್ಜಯಿನಿಯವಳ ತಾಯಿ. ಅಮ್ಮಾಪುರದ ಜನರು, ಹೆಂಡತಿ ಮಕ್ಕಳು, ಸೈನ್ಯಾಧೀಕ್ಷರು ಎಲ್ಲರೂ ಹೇಗೆ ಇದ್ದಾರೆ ತಾಯಿ? ಅಯ್ಯ, ಆ ಊರಿನ ಸ್ಥಿತಿಯನ್ನು ಏನೆಂದು ಹೇಳಲಿ. ನಮ್ಮ ರಾಜ್ಯದ ರಾಜ ವಿಕ್ರಮವನ್ನು ಕಳೆದುಕೊಂಡು ನಾವು ತುಂಬಾ ನೊಂದಿರುವೆವು. ಅಮ್ಮ, ಸ್ವಾಮಿ, ನಿಮ್ಮನ್ನು ನೋಡಿದರೆ ನನಗೆ ಬಹಳ ಸಂಕಟವಾಗುತ್ತಿರುವುದು. ನೀವು ನಮ್ಮ ಮಹಾರಾಜರಂತೆ ಕಾಣುತ್ತಿರುವಿರಿ. ನೀವು ನಮ್ಮ ಮನೆಗೆ ಬರುವುದಾದರೆ ನಿಮ್ಮನ್ನು ಸಾಕಿ ಸಲಹುವೆನು. ಬನ್ನಿ ಸ್ವಾಮಿಗಳೇ. ಅಮ್ಮ, ನೀನು ಇಲ್ಲಿಗೆ ಬಂದು ಈ ನನ್ನ ಕೈಯ ರಕ್ತವನ್ನು ನಿನ್ನ ಸೆರಗಿನಿಂದ ಒರೆಸಿದ ಕಾರಣ ನನ್ನ ಉರಿ ಬಾಧೆಗಳೆಲ್ಲೂ ಮಾಯವಾಯಿತು ತಾಯಿ. ಇದು ಪಕ್ಕದಲ್ಲಿ ಕುಳಿಕೋ, ನಿನಗೆ ಮುತ್ತೈದೆ ಭಾಗ್ಯದ ಸ್ಥಾನವನ್ನು ಕೊಡುತ್ತೇನೆ, ಆಶೀರ್ವಾದವನ್ನು ಮಾಡುತ್ತೇನೆ ತಾಯಿ. ಮುತ್ತೈದೆ ತನ ನಿನಗೆ ಸ್ಥಿರವಾಗಿ ಏರಲಮ್ಮ. ಅಯ್ಯ, ಮುತ್ತೈದೆ ತನ ನಿನಗೆ ಸ್ಥಿರವಾಗಿ ಏರಲಮ್ಮ. ಸತ್ಯವಂತಳೆ ನೀನು ಸೌಭಾಗ್ಯ ಲಕ್ಷ್ಮೀ ಅಮ್ಮ, ಅಮ್ಮ, ಅಮ್ಮ. ಯಾರು ಬರದೇ ಇರುವಂತ ಈ ಜಾಗದಲ್ಲಿ ಬಂದು ಈ ನನಗೆ ನೀರನ್ನು ಕುಡಿಸಿ ನಿನ್ನ ಸೆರಗಿನಿಂದ ಒರೆಸಿದ ಕಾರಣ ನಿನ್ನ ಮುತ್ತೈದೆಯು ಸ್ಥಿರವಾಗಿರಲಿ ತಾಯಿ. ನೀನಿನ್ನು ಹೋಗಿ ಬಾ ಅಮ್ಮ, ನಿನಗೆ ಮಂಗಳವಾಗಲಿ. ಸ್ವಾಮಿ, ನಾನು ಪಲ್ಲಕ್ಕಿಯನ್ನು ತಂದಿರುವೆನು. ನೀವು ಅದರಲ್ಲಿ ಕುಳಿತುಕೊಂಡರೆ ನಾನು ನಮ್ಮ ಮನೆಗೆ ನಿಮ್ಮನ್ನು ಕರೆದುಕೊಂಡು ಹೋಗುವೆನು. ಅಮ್ಮ, ನಿನ್ನ ಇಚ್ಛೆ ಎಂತಾಗಲಿ ತಾಯಿ. ಕರಾಚರಣೆಗಳಿಲ್ಲದ ನಾನು ಹೇಗೆ ತಾನೇ ನಿನ್ನ ರಥದಲ್ಲಿ ಬರಲಿ ತಾಯಿ? ಅಮ್ಮ, ನನ್ನ ಕರ್ಮ ಕಳೆಯುವ ತನಕ ಈ ಮರ್ಮವನ್ನಲ್ಲಿ ಯಾರಲ್ಲೂ ಹೇಳಬೇಡ ತಾಯಿ. ನಿಮ್ಮ ಇಚ್ಛೆಯಂತೆ ಆಗಲಿ ಅಯ್ಯ. ಬಾರ್ದು ಅಂತ ಹೇಳೋದು. ಲಕ್ಷ್ಮಿ, ಎಲ್ಲಿದ್ಯಮ್ಮ? ಮಾವನವರೇ, ಬಂದೆ. ಎಲ್ಲೋಗಿದ್ದಮ್ಮ? ಎಲ್ಲೋಗಿದ್ದಮ್ಮ? ಮಾವನವರೇ, ಆ ಕಾಡಿನಲ್ಲಿ ಅಳುತ್ತಿರುವ ರೋದನ್ನು ಕೇಳುತ್ತೀರಿ ಎಂದು ಹೇಳಿದನಲ್ಲ, ಅಲ್ಲಿ ಅವರ ಪರಿಸ್ಥಿತಿಯನ್ನು ನೋಡಿದರೆ ನನಗೆ ತುಂಬಾ ಸಂಕಟವಾಗುವುದು. ಯಾರ ಕಳ್ಳನೇನಮ್ಮ? ಅವರನ್ನು ಕಳ್ಳರೆಂದು ಹೇಳಬೇಡಿ ಮಾವನವರೇ. ಇನ್ನೇನಮ್ಮ, ಕಳ್ಳ ಕಣಮ್ಮ ಅವನು. ಕಳ್ಳ ಅಲ್ಲ ಮಾವನವರೇ, ಅವರ ಬಗ್ಗೆ ನಿಮಗೆ ತಿಳಿದಿಲ್ಲ. ಮತ್ತೆ ಇನ್ಯಾರಮ್ಮ ಅವರು? ಅವರು ಉಜ್ಜಯಿನಿ ನಗರದ ಪಟ್ಟಣದ ಅರಸು. ಯಾರು ರಾಜರು ಕಳ್ತನ ಮಾಡ್ತಾನೇನಮ್ಮ? ನಮ್ಮ ನಾಡಿನ ಮಹಾರಾಜನಾದರೂ ರಾಜಾಜ್ಞೆ ಮಾಡಿದ್ದಾರೆ, ಅವ್ರನ್ನ ಯಾರು ಹೋಗಿ ಮಾತಾಡಿಸ್ಬಾರ್ದು, ಯಾರು ಊಟ ಆಹಾರ ಕೊಡಬಾರ್ದು ಅಂತ. ನೀನು ಹೋಗಿ ಹೋಗಿ ಮಾತಾಡಿಸಿದ್ಯಲ್ಲಮ್ಮ. ಮಾವನವರೇ, ನೀವೀಗಲೇ ಹೋಗಿ ಅವರಿಗೆ ಅನ್ನ ಆಹಾರವನ್ನು ಕೊಡುವಂತೆ ಕೇಳಿಕೊಂಡು ಬರಬೇಕು. ಇಲ್ಲಮ್ಮ, ನನ್ನಿಂದ ಸಾಧ್ಯವಿಲ್ಲಮ್ಮ. ಬಾ, ಹೋಗೋಣ ಬಾ. ಇಲ್ಲವಾದರೆ ನಿಮ್ಮ ಪಾದದಡಿಯಲ್ಲಿ ಬಿದ್ದು ಪ್ರಾಣ ಕಳೆದು. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ ಅಮ್ಮ. ಆಯ್ತಮ್ಮ, ಇಲ್ಲೇ ಇರು. ನಮ್ಮ ನಾಡಿನ ಮಹಾರಾಜರ ಬಳಿ ಹೋಗಿ ಅಪ್ಪಣೆ ಪಡೆದು ಬರ್ತೀನಮ್ಮ. ಅಪ್ಪಣೆ ಕೊಟ್ರೆ ಕರ್ಕೊಂಡು ಹೋಗೋಣ, ಇಲ್ಲ ಅಂದ್ರೆ ಅವ್ರು ಇಲ್ಲೇ ಬಿಟ್ಟು ಹೋಗೋಣ. ಸರಿನಾ? ಆಗಲಿ ಮಾವನವರು. ಜೋಪಾನಮ್ಮ, ಜೋಪಾನ. ಬೇಗ ಬರ್ತೀನಿ. ಮಹಾಪ್ರಭುಗಳಿಗೆ ಜಯವಾಗಲಿ. ಅಯ್ಯ ತೇಲಿ, ನಿನಗೆ ಮಂಗಳವಾಗಲಿ. ಸ್ವಾಮಿ, ಈ ದಿವಸ ನಾವು ಕಾಡಿನ ಮಧ್ಯದಲ್ಲಿ ಬರುವಾಗ ನನ್ನ ಸೊಸೆಯಂತಹ ಲಕ್ಷ್ಮೀದೇವಿಯಾದರು ಬರುವಾಗ ನಮ್ಮ ಸೊಸೆಯಾದರು ನೀವು ರಾಜಾಜ್ಞೆ ಮಾಡಿದ್ರಲ್ಲ, ಕೈಕಾಲಗಳ ತರಸ್ಕರನ್ನು ಕಂಡು ಆತನನ್ನು ಕರೆದುಕೊಂಡು ಬಂದು ಅನ್ನ ಆಹಾರವನ್ನು ಕೊಡೋಣ ಎಂಬುದಾಗಿ ನಿರ್ಧಾರ ಮಾಡಿದ್ದಾರೆ. ನೀವೇನಾದ್ರೂ ಅಪ್ಪಣೆ ಕೊಟ್ರೆ ನಾವು ಕರ್ಕೊಂಡೋಗಿ ಸಾಕ್ತೀವಪ್ಪ. ಅಯ್ಯ ತೇಲಿ, ನಿನ್ನ ಸತ್ಯ ಧರ್ಮಗಳಿಗೆ ಮೆಚ್ಚಿದನು. ಯಾರಾದರೂ ಸಹ ಆತನಿಗೆ ಅನ್ನ ನೀರನ್ನು ಈಗಲೇ ಡಂಗುರ ಮೂಲಕ ಸಾರಿಸಿ. ಹಾಗೋಣ ಮಹಾಪ್ರಭು, ನಾವೇನು ಬರುವೇನು? ಡಂಗೂರ
ಚಿಕ್ಕೋರು ದೊಡ್ಡೋರು ಮಲ್ಗಿರರು ಕುಂತಿರರು ಎಲ್ಲರೂ ಕೇಳಿರಿ ಸಾರುವೆ ಡಂಗೂರ ಸಾರುವೆ ಸಾರುವೆ ಡಂಗೂರ ಸಾರುವೆ. ಬಾರಮ್ಮ ಬಾ. ನಾನು ರಾಜ ಮನೆಗೆ ಹೋಗಿದ್ದೆ. ಈ ದಪ್ಪ ಮೀಸೆ ನೋಡಿ, ಈ ಪೇಟ ನೋಡಿ ರಾಜರು ಗಡ 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 ನಡಗ್ಬಿಟ್ಟು ಏನಪ್ಪಾ ಬಂದಿದ್ದು ಅಂದ್ರು. ಸ್ವಾಮಿ ಕರ್ಕೊಂಡಂಗ್ ಊಟ ಕೊಡ್ಬೇಕು ಕಳ್ಳಂಗೆ ಅಂತ ಅನ್ಕೊಂಡಿದೀವಿ ಎಂದು. ಅದಕ್ಕೆ ಆಗ್ಬೋದಪ್ಪ, ನೀನ್ ನೋಡ್ರೆ ಭಯ ಆಯ್ತದ ಕರ್ಕೊಂಡೋಗ್ ಕೊಡಪ್ಪ ಅಂದ್ರು. ಹೌದಮ್ಮ ಹೌದು. ಏನ್ ಅನ್ಕೊಂಡಿ ನಿಮ್ ಮಾವನ್ ಕಣ್ರಿ. ಓ ಕರ್ಕೊಬರೋಣ ಕಳ್ಳನ್ನ. ಬನ್ನಿ ನೀವು ಕರ್ಕೊಂಡು ಹೋಗೋಣ. ನಡಿಯಮ್ಮ. ಬಾರಮ್ಮ. ಎಲ್ಲಮ್ಮ ತೋರ್ಸಮ್ಮ. ಯಾರಮ್ಮ ಅವರು? ನೋಡಿ ಮಾವನವ್ರೆ, ಇವರೇ ಅವರು. ಅಪ್ಪ ನೀನೇನಪ್ಪ ನಾಡಿನ ಮಹಾರಾಜರಾದರೂ ಆಜ್ಞೆ ಮಾಡಿದ್ದಾರಪ್ಪ. ನಾಡಿನ ಮಹಾರಾಜರಾದರೂ ಆಜ್ಞೆ ಮಾಡಿದ್ದಾರಪ್ಪ. ಬಾಪ ಮನೆ ಕರೆದುಕೊಂಡು ಹೋಗಿ ಊಟ ಆಹಾರವನ್ನು ಕೊಟ್ಟು ಸಾಕ್ತೀನಿ ಬಾರಪ್ಪ. ಆಗಲೇ ಸ್ನೇಹಿತನೇ, ನಡೆಯರಿ ಹೋಗೋಣ. ನಿಮ್ಮ ಮನೆಯಲ್ಲಿ ಕೂತು ನಾನು ಊಟ ಮಾಡಲಾರೆನು. ನೀವು ಯಾವುದಾದರೂ ನನಗೆ ಕೆಲಸವನ್ನು ಕೊಟ್ಟಿದ್ದೆ ಆದಲ್ಲಿ ನಾನು ನಿಮ್ಮ ಮನೆ ಊಟವನ್ನು ಮಾಡುತ್ತೇನೆ. ಏನಂತ ಕೆಲಸ ಮಾಡ್ತೀಯಪ್ಪ? ನಡೆಯಕ್ಕೆ ಕಾಲಿಲ್ಲ, ಕೆಲಸ ಮಾಡ ಕೈ ಇಲ್ಲ. ಅಯ್ಯ ಪರಮ ಸ್ನೇಹಿತನೇ, ನಿಮ್ಮ ಮನೆ ಹಿಂಭಾಗದಲ್ಲಿರುವ ಗಾಣದ ಮೇಲೆ ನನ್ನನ್ನು ಕೂರಿಸಿ ಒಂದು ಕೈಗೆ ಚಾವುಟಿಯನ್ನು ಕಟ್ಟು, ಒಂದು ಕೈಗೆ ಎತ್ತಿನ ಹಗ್ಗವನ್ನು ಕಟ್ಟು, ಬಾಯಿಯ ಸಹಾಯದಿಂದ ಗಾಣವನ್ನು ಓಡಿಸಿಕೊಂಡಿರುತ್ತೇನೆ. ಆಗಬಹುದಪ್ಪ, ನಿನ್ನ ಆಸೆ ಆಗ್ಲಪ್ಪ. ಆಯ್ತು ಬಾಪ ಹೋಗೋಣ. ಬಸವಣ್ಣ ಗಲ್ಲ ಗಲ್ಲನೆ ನಡೆಯ ಬಸವಣ್ಣ. ಗಲ್ಲ ಬೆಲ್ಲನೆ ನಡೆಯ ಬಸವಣ್ಣ, ಗಲ್ಲ ಗಲ್ಲನೆ ನಡೆಯ ಬಸವಣ್ಣ. ಒಡೆಯಲ್ ಕೈಯಿಲ್ಲಣ್ಣ, ಒಡೆಯಲ್ ಕಾಲಿಲ್ಲಣ್ಣ, ಒಡೆಯಲ್ ಕೈಯಲ್ಲಣ ಒಡೆಯಲ್ ಕಾಲೆಲ್ಲಣ, ಬಾಯಿಂದ ಅದರಿಸುವೆನಯ್ಯ. ಅಯ್ಯ ಒಡೆಯಲು ಕೈ ಇಲ್ಲ, ನಡೆಯಲು ಕಾಲಿಲ್ಲ. ಅಯ್ಯ ನನ್ನ ಭಯ ಸಹಾಯದಿಂದ ಆ ಗಾಢವನ್ನು ನಡೆಸುತ್ತಿದ್ದೇನೆ ಸ್ವಾಮಿ. ಇಂದೇಕೋ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಿರುವುದಲ್ಲ. ಇರಲಿ, ಇಂದೇಕೋ ಈ ನಗರದಲ್ಲ ದೀಪಗಳೆಲ್ಲ ಹಾರಿ ಹೋಯಿತಲ್ಲ. ಇರಲಿ, ನಾನು ಕಲಿತಿರುವ ಯಾವುದಾದರೂ ವಿದ್ಯೆಯಲ್ಲಿ ದೀಪಂ ಜ್ಯೋತಿ ರಾಗವನ್ನು ಹಾಡಿ ಈ ದೀಪವನ್ನ ಬೆಳಗಿಸೋಣ. ಪರಮಾತ್ಮ ಜ್ಯೋತಿಯ ಕರುಣಿಸೋ ಪರಮಾತ್ಮ, ಜ್ಯೋತಿಯ ಕರುಣಿಸೋ ಪರಮಾತ್ಮ. ಸೋತಿದೆ ಜಗದಲ್ಲಿ ನಾನಾತ್ಮ, ಜ್ಯೋತಿಯ ಕರುಣಿಸೋ ಪರಮಾತ್ಮ. ನಾಲ್ಕಡೆ ತುಂಬಲೆ ಕಲಿಯಲೆ ಜೋದೆ ಪರಮಾತ್ಮ. ನಾಲ್ಕಡೆ ತುಂಬಲೆ ನಲಿಯಲೆ ಜೋದೆ, ನಾಲ್ಕಡೆ ತುಂಬಲೆ ನಲಿಯಲೆ ಜೋದೆ. ನಾಲ್ಕಡೆ ತುಂಬಲೆ ನಲಿಯಲೆ ಜೋದೆ, ಲೋಕವ ಬೆಳಗಲೆ ನೀನಯಗಾದೆ. ಲೋಕವ ಬೆಳಗಲೆ ನೀನಯಗಾದೆ. ಜ್ಯೋತಿಯ ಕರುಣಿಸ ಪರಮಾತ್ಮ, ಪರಮಾತ್ಮ, ಪರಮಾತ್ಮ. ತ್ರಿಭುವನ
ಇದು ಕಮಲರಾಗದ ಪ್ರಭಾವ. ಇರಲಿ, ನನ್ನ ಸಖಿಯನ್ನು ಕರೆದು ವಿಚಾರಿಸೋಣ. ಸಖಿ, ಸಖಿ. ಮಹಾರಾಣಿಯವರಿಗೆ ನಮಸ್ಕರಿಸುವೆನು. ಶುಭವಾಗಲಿ. ಸಖಿ, ಇಲ್ಲಿ ನೋಡು, ನಮ್ಮ ಅರಮನೆಯಲ್ಲಿ ಆರಿ ಹೋದ ದೀಪಗಳು ಮತ್ತೆ ಉರಿಯಲಾರಂಭಿಸಿದವು. ಇದಕ್ಕೆ ಕಾರಣರಾದವರನ್ನು ಪುರುಷೋತ್ತಮನನ್ನು ಕರೆಸಿಕೊಂಡು ಬರೋಳಾಗು. ನಿಮ್ಮ ಅಪ್ಪಣೆಯಂತೆ ಆಗಲಿ ಮಹಾರಾಣಿಯವರೇ. ಹಾಗೆ ನನ್ನನ್ನು ನಮಸ್ಕರಿಸುವೆನು. ಅಮ್ಮ ಸಖಿಯರೇ, ನೀವು ಬರಲು ಕಾರಣವಾದರೂ ಏನು? ನಮ್ಮ ಮಹಾರಾಣಿಯವರು ನಿಮ್ಮನ್ನು ಕರೆದುಕೊಂಡು ಬರಲು ಆಜ್ಞೆ ಮಾಡಿಯವರು. ಆದ್ದರಿಂದ ನೀವು ನಮ್ಮನೊಡನೆ ಬರಬೇಕೆಂದು ಬೇಡಿಕೊಳ್ಳುವೆವು. ನಮ್ಮ ದನಿಗಳ ಆಜ್ಞೆ ಇಲ್ಲದೆ ನಾನು ಬರುವುದಿಲ್ಲ. ಆತನ ಆಜ್ಞೆಯನ್ನು ಪಡೆದೇ ಆದಲ್ಲಿ ನಾನು ಬರುತ್ತೇನೆ. ಯಾರಮ್ಮ? ಅಯ್ಯ, ನಮ್ಮ ಮಹಾರಾಣಿಯವರು ಇವರನ್ನು ಕರೆದುಕೊಂಡು ಬರಲು ಆಜ್ಞೆ ಮಾಡಿರುವರು. ಆದ್ದರಿಂದ ಇವರನ್ನು ನಮ್ಮ ಸಂಗಡ ಕರೆದುಕೊಂಡು ಹೋಗಲು ಅಪ್ಪಣೆಯನ್ನು ಕೊಡಿ. ಆಗಬಹುದಪ್ಪ, ಈ ರೀತಿ ಹೋಗಿ ಬರಪ್ಪ. ಆಗಲಿ ಪರಮ ಸ್ನೇಹಿತನೇ, ಹೋಗಿ. ಅಮ್ಮ ಮಹಾರಾಣಿಯವರೇ. ಸಖಿ, ಆ ಪುರುಷೋತ್ತಮನನ್ನು ಕರೆಸಿಕೊಂಡು ಬಂದುವೆಯಾ? ಕರೆದುಕೊಂಡು ಬಂದಿರೋನು ರಾಣಿಯವರೇ. ಇಲ್ಲಿ ನೋಡಿ. ಮಹಾಶಯರಿಗೆ ನಮಸ್ಕರಿಸುವೆ. ಅಮ್ಮ, ನಿನಗೆ ಮಂಗಳವಾಗಲಿ. ನನ್ನನ್ನು ಕರೆಸಲು ಕಾರಣವಾದರೂ ಏನು ತಾಯಿ? ನಮ್ಮ ಅರಮನೆಯಲ್ಲಿ ಆರಿ ಹೋದ ದೀಪಗಳು ಮತ್ತೆ ಉರಿಯಲಾರಂಭಿಸಿದವು. ಆದ ಕಾರಣ ನೀವು ಮತ್ತೊಮ್ಮೆ ಆ ಕಮಲ ರಾಗವನ್ನು ಹಾಡಿ ಬೇಡಿಕೊಳ್ಳುವೆ. ಆಗಲಿ ಅಮ್ಮ, ಆಡುತ್ತೇನೆ. ಬೆಳಗಿಸೋ ಆನಂದದ ದೀವಿಗೆ ನವ ಚೈತನ್ಯ ಈ ನನ್ನ ಬಾಳಿಗೆ, ನವ ಚೈತನ್ಯ ಈ ನನ್ನ ಬೆಳಗಿಸೋ ಆನಂದದ ದೇವಿಗೆ ನವ ಚೈತನ್ಯ ನೀ ನನ್ನ ಬಾಳಿಗೆ. ಬೆಳಗಿಸೋ ಆನಂದದ ದೇವಿಗೆ ನವ ಚೈತನ್ಯ ನನ್ನ ಬಾಳಿಗೆ. ಕವಿದಿದೆ ಬಾಳಲಿ ಗಾಢಂಧಕಾರ, ಕವಿದಿದೆ ಬಾಳಲಿ ಗಾಢಂಧಕಾರ, ನೀಗಿಸೆ ಬಳಿಗಿಂದು ಧಾವಿಸಿ ಬಾರ. ಕವಿದಿದೆ ಬಾಳಿಗೆ ಗಾಢಂಧಕಾರ, ನೀಗಿಸೆ ಬಳಿಗಿಂದು ಧಾವಿಸಿ ಭಾರ. ಬೆಳಗಿಸೋ ಆನಂದದ ದೇವಿಗೆ ನವ ಚೈತನ್ಯ ನೀ ನನ್ನ ಬಾಳಿಗೆ. ಬೆಳಗಿಸೋ ಆನಂದದ ದೇವಿಗೆ ನವ ಚೈತನ್ಯ ನೀ ನನ್ನ ಬಾಳಿಗೆ. ಕರುಣಾಕರನೆ ಕರುಣೆಯ ತೋರೋ, ದೇವಾ ದೇವಾ ದೇವಾ. ಕರುಣಾಕರನೆ ಕರುಣೆಯ ತೋರೋ, ಕರುಣಿಸಿ ಕಾಪಾಡೋ ಕಡು ಮಮತೆಯೋಳು, ಕರುಣಿಸಿ ಕಾಪಾಡೋ ಕಡು ಮಮತೆಯೋಳು. ಬೆಳಗಿಸೋ ಆನಂದದ ದೇವಿಗೆ
ನವ ಚೈತನ್ಯ ನೀ ನನ್ನ ಬಾಳಿಗೆ ಬೆಳಗಿಸೋ ಆನಂದದ ದೀವಿಗೆ ಬೆಳಗಿಸೋ ಆನಂದದ ದೀವಿಗೆ ಬೆಳಗಿಸೋ ಆನಂದದ ದೀವಿಗೆ ಬೆಳಗಿಸೋ ಆನಂದದ ದೀವಿಗೆ ಗಿರಿರಾಜ, ನನ್ನ ಹಾಡನ್ನು ಕೇಳಿ ಈಕೆ ಆದರೂ ಮಳಗಿಕೊಂಡಳಲ್ಲ ಪರಮಾತ್ಮ. ಹಿಂದೆ ಆಲೋಲಿಕೆ ಮನೆಯಲ್ಲಿ ಹೋಗಿದ್ದಕ್ಕೆ ನನ್ನ ಕರಹಾಚರಣೆಗಳೇ ಹೋದವು. ಇನ್ನು ಈಕೆಯ ದೆಸೆಯಿಂದ ಈ ನನ್ನ ಪ್ರಾಣವೇ ಹೋಗುವುದಲ್ಲೋ ಪರಮಾತ್ಮ. ನನ್ನನ್ನು ಕಾಪಾಡಬಾರದೆ ಪರಮಾತ್ಮ, ಕಾಪಾಡಬಾರದೆ ಪರಮಾತ್ಮ. ಈ ರಾತ್ರಿಯಲ್ಲಿ ನೀನು ದರ್ಶನ ಕೊಡದೆ ಹೋದಲ್ಲಿ ಈ ನನ್ನ ಪ್ರಾಣವನ್ನ ಹತ ಮಾಡಿಕೊಳ್ಳುತ್ತೇನೆ ಪರಮಾತ್ಮ. ನಿನ್ನ ಧ್ಯಾನವನ್ನು ಮಾಡುತ್ತೇನೆ ಪರಮಾತ್ಮ. ಶ್ರೀ ದೇವನೇ ನಮೋ ನಮೋ, ಜಯ ಪುತ್ರನೇ ನಮೋ ನಮೋ ಪರಮಾತ್ಮ. ದೇವರೇ ನಮೋ ನಮೋ, ಜಯ ಪುತ್ರನೇ ನಮೋ ನಮೋ. ನೀಲಾಂಬರಧರ ನಮೋ ನಮೋ, ಕರಂಬಾಂಬರಧನೆ ನಮೋ ನಮೋ, ತುಳಸಿ ಪ್ರಿಯನೇ ನಮೋ ನಮೋ. ಶ್ರೀ ಜನಿ ದೇವರೇ ನಮೋ ನಮೋ, ಕಾಗವಾಹನ ನಮೋ ನಮೋ, ತುಳಸಿ ಪ್ರಿಯನೇ ನಮೋ ನಮೋ ಪರಮಾತ್ಮ. ತುಳಸಿ ಪ್ರಿಯನೇ ನಮೋ ನಮೋ, ಚರ್ಮ ಮರದನೆ ನಮೋ ನಮೋ. ಶ್ರೀ ಜನಿ ದೇವರೇ ನಮೋ ನಮೋ, ಕಾಗವಾಹನ ನಮೋ ನಮೋ, ಕಾಗವಾಹನ ನಮೋ ನಮೋ, ಕಾಗವಾಹನ ನಮೋ ನಮೋ ಪರಮಾತ್ಮ. ನಾನೇ ಎಷ್ಟೇ ಕಷ್ಟವನ್ನು ಕೊಟ್ಟನು ನನ್ನನ್ನೇ ಜ್ಞಾನಿಸುತ್ತಿರುವನು. ಇರಲಿ, ಈಗ ನನ್ನ ದರ್ಶನವನ್ನು ನೀಡುವೆ. ಮೆಚ್ಚಿದನು ನಿನ್ನಯ ಭಕ್ತಿಗೆ, ಮೆಚ್ಚಿದನು ನಿನ್ನಯ ಭಕ್ತಿಗೆ. ಕೇಳು ವಿಕ್ರಮ, ಬೇಡಿದ ವರಗಳ ನೀಡುವೆ. ಬಳಲಿದೆಯ ನಿನ್ನಯ ಪರಾವಧಿ, ಬಳಲಿದೆ ನಿನ್ನಯ ಪ್ರಭಾವಧಿ. ಹೇಳು ವಿಕ್ರಮ, ಬೇಡಿದ ವರಗಳ ನೀಡುವೆ. ಬಲ ಬಲ ವಿಕ್ರಮ, ನಿನ್ನ ಭಕ್ತಿಗೆ ಮೆಚ್ಚಿ ನಾನು ಪ್ರತ್ಯಕ್ಷವಾಗಿದ್ದೇನೆ. ನಿನಗೆ ಏನು ವರವನ್ನು ಬೇಕು ಕೇಳಿಕೋ ವಿಕ್ರಮ. ಪರಮಾತ್ಮ, ನಿನ್ನಲ್ಲಿ ಬೇಡುವುದೇನು ಇಲ್ಲ ಪರಮಾತ್ಮ. ನನಗೆ ಕೊಟ್ಟಂತಹ ಕಷ್ಟವನ್ನ ಈ ಭೂಲೋಕದಲ್ಲಿ ವಾಸ ಮಾಡುವಂತಹ ನರಮಾನವರಿಗೆ ಕೊಡಬೇಡ ಪರಮಾತ್ಮ. ನೀನು ಕೊಡುವುದಾದರೆ ವರವನ್ನು, ಈ ವರವನ್ನು ಮಾತ್ರ ಕೊಡು ತಂದೆ, ಕೊಡು. ಬಲ ವಿಕ್ರಮ ಬಲ. ನಾನು ನಿನ್ನನ್ನು ಕಾಡಿದನೆಂದು ನಿನ್ನ ಮನಸ್ಸಿನಲ್ಲಿ ದುಃಖವನ್ನು ಬಿಡು. ನಾನು ಹಿಂದೆ ರಾಜಾನು ರಾಜರಿಗೆ, ದೇವಾನು ದೇವತೆಗಳಿಗೆ ಬಿಟ್ಟವನಲ್ಲ. ಅಯ್ಯ, ನನ್ನ ಗುರುವನ್ನು ಬಿಟ್ಟವನಲ್ಲ, ನನ್ನ ತಂದೆಯನ್ನು ಬಿಟ್ಟವನಲ್ಲ, ಹರಿಹರ ಬ್ರಹ್ಮಾದಿಗಳನ್ನು ಬಿಟ್ಟವನಲ್ಲ.
ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸುವರು ಅಂಥವರನ್ನು ಕೈ ಹಿಡಿದು ಕಾಪಾಡುವೆನು. ಯಾರು ನನ್ನನ್ನು ನಿಂದಿಸಿ ಜರಿಯುವರೋ ಅಂಥವರನ್ನು ಕಾಡದೆ ಬಿಡುವನಲ್ಲ ಈ ಶನಿಯು. ವಿಕ್ರಮರಾಜ, ಕೇಳದೆ ಹೋದರೆ ಬಾಧಕವಿಲ್ಲ. ವೈಕುಂಠ ವಾಸನ ದಯದಿಂದ ನಿನ್ನ ಕರಗಳು ಬರಲಿ. ಶಾಂತಿ ಕ್ರಾಂತಿ ಬರಲಿ. ಹಯ್ಯ ವಿಕ್ರಮರಾಜನೇ, ಪರಮಾತ್ಮ, ಇನ್ನು ಮುಂದೆ ನಿನ್ನ ಕಥೆ ಯಾರು ಕೇಳುವರೋ ಓದುವರೋ ಅಂಥವರನ್ನು ಕೈ ಹಿಡಿದು ಕಾಪಾಡುವೆನು. ಯಾರು ನನ್ನನ್ನು ನಿಂದಿಸಿ ಜರಿಯುವರೋ ಅಂಥವರನ್ನು ಕಡುಕಷ್ಟಕ್ಕೆ ನರಳಿಸಿ ಕಾಡಿಸಿ ಬಿಡುವೆನು ಈ ಶನಿಯು. ಕೇಳು ವಿಕ್ರಮ, ನನ್ನ ತಂದೆ ಉದಯವಷ್ಟು ಸಮಯವಾಗುತ್ತಿದೆ. ನಾನಿನ್ನು ತಾರಾಮಂಡಲಕ್ಕೆ ತೆರಳುವೆನು. ಪರಮಾತ್ಮ, ಎಲ್ಲವನ್ನು ಕೊಟ್ಟಂತಹ ನೀನು ಕಳ್ಳನೆಂಬ ಅಪಾದನೆಯಿಂದ ನನ್ನನ್ನು ಮುಕ್ತಿಗೊಳಿಸಬಾರದೆ ಪರಮಾತ್ಮ. ಬಲ ಬಲ ವಿಕ್ರಮ. ನಂದೆಯ ಸಟ್ಟರ ಗೃಹಕ್ಕೆ ಹೋಗಿ ಹಂಸಬಸ್ಸಿಗೆ ಜೀವವನ್ನು ನೀಡಿ ಮತ್ತಿನ ವಾರವನ್ನು ಹೊಗಳುವಂತೆ ಮಾಡುವೆನು. ಹಯ್ಯ ರಾಜನೇ, ನಿನ್ನ ಚರಿತ್ರೆಯು ಯಾರು ಓದುವರೋ ಕೇಳುವರೋ ಭಕ್ತಾದಿಗಳು ಇರುವ ತನಕ ನಿನ್ನ ಹೆಸರು ಶಾಶ್ವತವಾಗಿರಲಿ. ಹಯ್ಯ, ನಾನಿನ್ನು ನನ್ನ ನಿಜಸ್ಥಾನವಾದ ತಾರಾಮಂಡಲಕ್ಕೆ ತೆರಳುವೆನು. ಜಯ ಕಲಿಮಾಯೇ. ಪರಮಾತ್ಮ, ಇದೇನಿದು ಆಶ್ಚರ್ಯ! ಇವರನ್ನು ಇಲ್ಲಿಗೆ ಕರೆದುಕೊಂಡು ಬರುವಾಗ ಕೈ ಕಾಲು ಇಲ್ಲದೆ ಅಂಗಹೀನರಾಗಿದ್ದರು. ಈಗ ನೋಡಿದರೆ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವರು. ತಾವು ಯಾರು? ನಿಮ್ಮನ್ನು ಲಗ್ನ ಮಾಡಲು ನನ್ನನ್ನು ಒಪ್ಪುವಿರಾ? ಅಮ್ಮ ಪದ್ಮಾವತಿ, ಯಾರಮ್ಮ ಇವರು? ತಂದೆಯವರೇ, ಕೈ ಕಾಲುಗಳನ್ನು ಕಡಿದಕ್ಕೋಸ್ಕರ. ಕೈ ಕಾಲುಗಳಿಲ್ಲದೆ ಶನಿ ಮಹಾದೇವನೇ, ಶನಿ ಮಹಾದೇವನೇ, ಶನಿ ಮಹಾದೇವನೇ, ಶನಿ ಮಹಾದೇವನೇ, ಕಾಕವಾಹನನೇ, ಕಲಿ ಮಹಾಪುರುಷನೇ, ಕಾಕವಾಹನನೇ, ಕಲಿ ಮಹಾಪುರುಷನೇ, ತುಳಸಿ ಪ್ರಿಯನೇ, ನೀಲಾಂಬರಧನೇ, ತುಳಸಿ ಪ್ರಿಯನೇ, ನೀಲಾಂಬರಧನೇ, ಶನಿ ಮಹಾದೇವನೇ, ಶನಿ ಮಹಾದೇವನೇ. ಈತನು ಎಂತಹ ಸತ್ಯವಂತ, ಎಂತಹ ಧರ್ಮವಂತ. ಅಯ್ಯ, ನನ್ನ ಮಗಳಾದ ಪದ್ಮಾವತಿಯನ್ನ ಲಗ್ನ ಮಾಡಿಕೋ. ಏನಿದು? ಈ ಚಂದ್ರಸೇನ ಮಹಾರಾಜನಾದರೂ ಈ ತಿರಿಯಾತಿ ಹೇಳುತ್ತಿರುವರಲ್ಲ. ಇರಲಿ, ಪರಮಾತ್ಮನು ಹೇಳಿದಂತೆ ಈ ಇರುವನನ್ನು ಮದುವೆ ಆಗುತ್ತೇನೆ. ಸ್ವಾಮಿ ನಂದೇಶ್ ಶೆಟ್ಟರೇ. ಅಯ್ಯ ನಂದೇಶ್ ಶೆಟ್ಟಿರೇ, ತೆಗೆದುಕೊಳ್ಳಿ ಮುತ್ತಿನ ಹಾರವನ್ನು. ಎಲ್ಲ ಬರ್ರಪ್ಪ, ಮಂಗಳಾರತಿ ಬರ್ರೋ ಎಲ್ಲಾರು. ಎಲ್ಲೆಲ್ಲಿ ಮನ್ಗಿದ್ದೀರಿ, ಎಲ್ಲ ಬರ್ರಿ.
ಹಾಕಿ. मांगल्यम तंतुनानेन मम जीवन हेतुनाम घंटे भद्रामि शुभके नाम मम जीव करदर्शनम शुभग्ना सावधान शुभ मुहूर्त सावधान लक्ष्मी नारायण ಧ್ಯಾನ ಸಾವಧಾನ. ನಮ್ಮ ಅಪರಾಧವನ್ನು ಮನ್ನಿಸಿ. ಇದರಲ್ಲಿ ಯಾರ ಅಪರಾಧವೂ ಇಲ್ಲ. ಇದರಲ್ಲಿ ಯಾರ ಅಪರಾಧವೂ ಇಲ್ಲ. ಇದರಲ್ಲಿ ಯಾರ ಅಪರಾಧವೂ ಇಲ್ಲ. ಭಗವಂತನಿಂದ ಉಂಟಾದ ಎಲ್ಲ ಭಗವಂತನ ಲೀಲೆಯೇ ಸರಿ. ನಾವೆಲ್ಲರೂ ಸೇರಿ ಆ ಭಗವಂತವನ್ನ ಪ್ರಾರ್ಥನೆಯನ್ನು ಮಾಡೋಣ. ಬನ್ನಿ ಅಪ್ಪಾಜಿ, ಮುಂದೆ ಬನ್ನಿ, ಮುಂದೆ ಬನ್ನಿ. ದೇವ್ರು ಮುಂದೆ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಮಹಾದೇವ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಮಹಾದೇವ. ತಾರಯ ಮರದಲ್ಲಿ ಶನಿದೇವ, ತಾರಯ ಮರದಲ್ಲಿ ಶನಿದೇವ, ಭಕ್ತರ ಮನೆಯಲ್ಲಿ ಮಹಾದೇವ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಮಹಾದೇವ. ಕರ್ಪೂರಧಾರತೆ ಬೆಳಗುವವ, ಕರ್ಪೂರಧಾರತೆ ಬೆಳಗುವವ, ಭಕ್ತರ ಮನೆಯಲ್ಲಿ ಮಹಾದೇವ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಮಹಾದೇವ. ತಾಯನು ನೀನೆ ಶನಿದೇವ, ತಾಯಿಯು ನೀನೆ ಶನಿದೇವ, ತಂದೆಯು ನೀನೆ ಮಹಾದೇವ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಮಹಾದೇವ. ಭಕ್ತರ ಪ್ರಿಯನೇ ಶನಿದೇವ, ಭಕ್ತರ ಪ್ರಿಯನೇ ಶನಿದೇವ, ಕಾಗವಾಹನ ಮಹಾದೇವ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಮಹಾದೇವ. ನಮ ಜಯ ತಾರೆಯ ಮರದಲ್ಲಿ ಶನಿದೇವ, ತಾರೆಯ ಮರದಲ್ಲಿ ಶನಿದೇವ, ಭಕ್ತರ ಮನದಲ್ಲಿ ಮಹಾದೇವ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಮಹಾದೇವ. ನಮ ಜಯ ತುಳಸಿ ಪ್ರಿಯನೇ ಶನಿದೇವ, ತುಳಸಿ ಪ್ರಿಯನೇ ಶನಿದೇವ, ನೀಲಾಂಬರದನೆ ಮಹಾದೇವ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಮಹಾದೇವ. ನಮ್ಮ ಜಯ ಎಳ್ಳಿನ ಹಾರತಿ ಶನಿದೇವ, ಕರ್ಪೂರಧಾರತಿ ಶನಿದೇವ, ಎಳ್ಳಿನ ಹಾರತಿ ಶನಿದೇವ, ಎಲ್ಲರ ಕಾಯೋ ಶನಿದೇವ, ಎಲ್ಲರ ಕಾಯೋ ಶನಿದೇವ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಶನಿದೇವ. ಮಾಡಿದ ತಪ್ಪುಗಳ ಶನಿದೇವ, ಮಾಡಿದ ತಪ್ಪುಗಳ ಶನಿದೇವ, ಮನ್ನಿಸಿ ಕಾಯೋ ಮಹಾನುಭಾವ, ಮನ್ನಿಸಿ ಕಾಯೋ ಮಹಾನುಭಾವ. ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಶನಿದೇವ, ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಶನಿದೇವ.
ಜಯ ಜಯ ಮಂಗಳ ಶನಿದೇವ ಜಯ ಶುಭ ಮಂಗಳ ಶನಿದೇವ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಮಂಗಳ ಶನಿದೇವ ಜಯ ಶುಭ ಮಂಗಳ ಶನಿದೇವ ಜಯ ಶುಭ ಮಂಗಳ ಶನಿದೇವ ಜಯ ಶುಭ ಮಂಗಳ ಶನಿದೇವ श्री श्री शनि महाराज की श्री श्री शनि महाराज की भक्त मंडली की कोटे श्री शनेश्वर स्वामी की कोटे श्री शनेश्वर स्वामी की पवन सुत हनुमान की सदगुरु साई महाराज की श्री श्री कोटे गुप्पा पौष नाटक मंडली की श्री श्री कोटे शनेश्वर स्वामी गुप्पा पौष नाटक मंडली की श्री कोटे शनेश्वर स्वामी गुप्पा पौष नाटक मंडली की शनि महाराज की शनि महाराज की शनि महाराज की